सृष्टिस्थित्यप्यहेया नियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यमरुध्यतेऽत्र कृतिभिः शुश्रूषुभिस्तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः अशेषवाग्जाड्यमलापहन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्ना वदने च मे श्रीः व्याप्त्यदयस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवानानन्दतीर्थो मुनिः वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावगा नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा अस्मद्गुरुसमारम्भां टीकाकृत्पादमध्यगाम् श्रीमदाचार्यपर्यन्तां वन्दे गुरुपरम्परां पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरून् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः वैकुण्ठरामोऽयं वपुरे स्वयमेव स्वपूजकम् रघुप्रियार्य योगीन्द्रं नौमि सज्ञानसिद्धये ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಅಧಿಕ ಮಾಸ ಪ್ರಾರಂಭವಾಗ್ತಾ ಇದೆ ಇವತ್ತು. ಈ ಅಧಿಕ ಮಾಸದಲ್ಲಿ ಅನೇಕ ಸಾಧನೆಗಳನ್ನು ಮಾಡಲಿಕ್ಕೆ ಅವಕಾಶ ಉಂಟು. ಬೇರೆ ಬೇರೆ ಸಾಧನೆಗಳನ್ನೆಲ್ಲ ಮಾಡಿಕೊಂಡು ಭಗವಂತನ ಅನುಗ್ರಹಕ್ಕೆ ಅವನ ಪ್ರೀತಿಗೆ ಪಾತ್ರವಾಗಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಬೃಹನ್ನಾರದೀಯ ಪುರಾಣ ಅಂತ ಒಂದು ಪುರಾಣ, ಅದರಲ್ಲಿ ಹೇಳುವಾಗ ಈ ಅಧಿಕ ಮಾಸದಲ್ಲಿ ಶ್ರೀಮದ್ ಭಾಗವತದ ಶ್ರವಣ ಮಾಡ್ರಿ ಅಂತ ಹೇಳಿದ್ದಾರೆ. ಎಷ್ಟು ಪುಣ್ಯ ಅದಕ್ಕೆ! ಇತರ ಕಾಲಗಳಲ್ಲಿ ಭಾಗವತ ಕೇಳುವುದಕ್ಕೂ ಅಧಿಕ ಮಾಸದಲ್ಲಿ ಶ್ರೀಮದ್ ಭಾಗವತ ಕೇಳುವುದಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತ ಅದಕ್ಕೆ ಉತ್ಪ್ರೇಕ್ಷೆ ಮಾಡುತ್ತಾರೆ ಬೃಹನ್ನಾರದೀಯ ಪುರಾಣದಲ್ಲಿ. ಅಧಿಕ ಮಾಸದಲ್ಲಿ ಭಾಗವತವನ್ನ ಕೇಳಿದರೆ ಅದರ ಪುಣ್ಯವನ್ನು ಹೇಳಲಿಕ್ಕೆ ಬ್ರಹ್ಮದೇವರಿಗೂ ಸಾಧ್ಯ ಇಲ್ಲ ಅಂತ ಹೇಳಿ ಅಷ್ಟು ಉತ್ಪ್ರೇಕ್ಷೆಯ ಮೂಲಕ ಹೇಳಿದ್ದು. ಬ್ರಹ್ಮದೇವರಿಗೂ ಕೂಡ ಇವನಿಗೆ ಎಷ್ಟು ಪುಣ್ಯ ಬಂತು ಶ್ರೀಮದ್ ಭಾಗವತ ಕೇಳಿದ್ದಕ್ಕೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಅಂದ ಮೇಲೆ ಅವಶ್ಯವಾಗಿ ಶ್ರೀಮದ್ ಭಾಗವತವನ್ನ ನೀವು ಈ ಅಧಿಕ ಮಾಸದಲ್ಲಿ ಶ್ರವಣ ಮಾಡ್ರಿ ಅಂತ ಹೇಳಿದ್ದಾರೆ. ಎಲ್ಲ ಸಾಧನೆಗಳು ಒಂದು ಕಡೆಗೆ ಇದ್ರೆ ಜ್ಞಾನ ಇದು ಒಂದು ಕಡೆಗೆ. ಯಾಕೆ ಅಂದರೆ ಜ್ಞಾನದಷ್ಟು ಪವಿತ್ರವಾದ ವಸ್ತು ಮತ್ತೊಂದು ಸಿಗೋದಿಲ್ಲ. ಸರ್ವಂ ಜ್ಞಾನೇ ಪರಿಸಮಾಪ್ಯತೆ ಅಂತ ಎಲ್ಲ ಮುಗಿದು ಕೊನೆಗೆ ಬಂದು ಜ್ಞಾನದಲ್ಲೇ ಮುಕ್ತಾಯ ಆಗಬೇಕಂತ. ಹಾಗಾಗಿ ಈ ಅಧಿಕ ಮಾಸದ ಪ್ರಾರಂಭದ ದಿವಸ
ಇವತ್ತಿನಿಂದ ಸಪ್ತಾಹಗಳ ಅವಧಿಯಲ್ಲಿ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡೋರಿದ್ದೇವೆ. ಹರಿವಾಯು ಗುರುಗಳು ಈ ಭಾಗವತವನ್ನು ನಿರ್ವಿಘ್ನವಾಗಿ ನೆರವೇರಿಸಬೇಕು. ಶ್ರವಣ ಮಾಡಿದ್ದರ ಫಲವನ್ನು ನಮಗೆಲ್ಲ ಕೊಡಬೇಕು. ಅವನ ಪ್ರೀತಿಗೆ, ಭಗವಂತನ ಪ್ರೀತಿಗೆ ಪಾತ್ರರಾಗುವಂತೆ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು, ನಮ್ಮ ಆನಂದ ಕುಲಕರ್ಣಿಯವರು ಪ್ರತಿ ಅಧಿಕ ಮಾಸದಲ್ಲೂ, ಪ್ರತಿ ವರ್ಷದಲ್ಲೂ ಒಂದು ಕಾರ್ಯಕ್ರಮ ಇದ್ದೇ ಇರ್ತದೆ ಅವರ ಮನೆಯಲ್ಲಿ. ಪ್ರತಿ ಅಧಿಕ ಮಾಸ, ಕಳೆದ ಬಾರಿ ಈ ಬಾರಿ ಭಾಗವತ ಹೇಳಿಸ್ತಾ ಇದ್ದಾರೆ. ವಿಶೇಷವಾಗಿ ಆ ದಂಪತಿಗಳಿಗೆ ದೇವರ ಅನುಗ್ರಹವನ್ನು ಮಾಡಬೇಕು. ಅವರು ಸತ್ಸಂಕಲ್ಪ, ಒಳ್ಳೆ ಸಂಕಲ್ಪವನ್ನು ಮಾಡಿಕೊಂಡು ಈ ಜ್ಞಾನ ಕಾರ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಹರಿವಾಯು ಗುರುಗಳು ಅವರಿಗೆ ಅನುಗ್ರಹವನ್ನು ಮಾಡಲಿ ಅಂತ ಶುಭಾಶಂಸನೆಯನ್ನು ಮಾಡಿ, ಶ್ರೀಮದ್ ಭಾಗವತದ ಮಹಿಮೆ ಏನು ಅಂತ ಒಂದೆರಡು ವಾಕ್ಯಗಳಲ್ಲಿ ತಿಳಿದು ಆಮೇಲೆ ಒಳಗಡೆಗೆ ಪ್ರವೇಶ ಮಾಡೋಣಂತೆ. ವೇದವ್ಯಾಸ ದೇವರು 18 ಪುರಾಣಗಳನ್ನು ರಚನೆ ಮಾಡಿದ್ದಾರೆ. ಆ 18 ಪುರಾಣಗಳು ಕೂಡ ಅಷ್ಟೇ ಸತ್ವಯುತವಾದದ್ದು, ಅಷ್ಟೇ ಮಹತ್ವದ್ದು. ಆದರೂ ಭಾಗವತದ ಮೇಲೆ ಪ್ರೀತಿ ಇರುವಷ್ಟು ಇನ್ಯಾವುದರ ಮೇಲೂ ನಮಗೆ ಪ್ರೀತಿ ಇಲ್ಲ. ಏನು ಕಾರಣ ಅಂದರೆ, ಭಾಗವತವೇ ಒಂದು ಮಾತು ಹೇಳ್ತದೆ, ರಾಜಂತೆ ತಾವದನ್ಯಾನಿ ಪುರಾಣಾನಿ ಸತಾಂ ಗಣೆ ಯಾವನ್ನ ದೃಶ್ಯತೆ ಸಾಕ್ಷಾತ್ ಶ್ರೀಮದ್ ಭಾಗವತಂ ಪರಂ. ಉಳಿದ ಪುರಾಣಗಳೆಲ್ಲ ಸಜ್ಜನರ ಮಧ್ಯದಲ್ಲಿ ಅಲ್ಲಿವರೆಗೆ ಅಡ್ಡಾಡ್ತಿರ್ತಾವಂತೆ. ಎಲ್ಲಿವರೆಗೆ ಅಂದರೆ ಭಾಗವತ ಎಲ್ಲಿವರೆಗೆ ಅವರ ಕಣ್ಣಿಗೆ ಬಿದ್ದಿಲ್ಲೋ ಅಲ್ಲಿವರೆಗೆ ಮಾತ್ರ ಉಳಿದ ಎಲ್ಲ ಪುರಾಣಗಳ ಸಂಚಾರ ಅಂತೆ. ಒಂದೊಮ್ಮೆ ಭಾಗವತ ಕಣ್ಣಿಗೆ ಬಿತ್ತು ಅಂತಾದರೆ ಎಲ್ಲ ಪುರಾಣಗಳ ಸಂಚಾರ ನಿಂತು ಹೋಗ್ಬಿಡ್ತದಂತೆ. ಅಂದರೆ ಪುರಾಣದಲ್ಲಿ ಅಷ್ಟು ಸಾಮರ್ಥ್ಯ ಇದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಯಾಕೆ ಅಂದರೆ, ಸರ್ವ ವೇದಾಂತ ಸಾರಂಭಿ ಶ್ರೀಭಾಗವತ ಮಿಷ್ಯತೆ. ಎಲ್ಲ ವೇದಾಂತಗಳ ಸಾರ, ಉಪನಿಷತ್ತುಗಳ ಸಾರ ಯಾವುದು ಅಂದರೆ ಶ್ರೀಮದ್ ಭಾಗವತ. ನಮಗೆ ಪ್ರತ್ಯೇಕ ಉಪನಿಷತ್ತುಗಳನ್ನು ಓದಲಿಕ್ಕೆ ಆಗೋದಿಲ್ಲ. ಏನೋ ಒಂದು 10 ಉಪನಿಷತ್ತು ಆಚಾರ್ಯರು ಭಾಷ್ಯವನ್ನು ಬರೆದು ಅನುಗ್ರಹ ಮಾಡಿದ್ದಾರೆ ಅಂತ ಓದಲಿಕ್ಕೆ ಸಾಧ್ಯ. ಅಂಥ 10 ಭಾಷ್ಯ, 10 ಉಪನಿಷತ್ತುಗಳ ಸಾರ ಏನು ಅಂದರೆ ಶ್ರೀಮದ್ ಭಾಗವತ. ಅದು ಗೊತ್ತಾಗೋದಿಲ್ಲ. ಯಾಕೆ ಅಂದರೆ ಅಲ್ಲಿ ಉಪನಿಷತ್ತುಗಳಲ್ಲಿ ಏನೇನೋ ಪ್ರಮೇಯಗಳನ್ನು ಹೇಳ್ತಿರ್ತಾರೆ. ಅದು ಎಲ್ಲವನ್ನೂ ಕಥಾರೂಪದಲ್ಲಿ ನಮಗೆ ತಿಳಿಸಿಕೊಡುವಂತಹದ್ದು ಅದು ಶ್ರೀಮದ್ ಭಾಗವತ. ಅದರಿಂದ ತದ್ರಸಾಮೃತ ತೃಪ್ತಸ್ಯ ನಾಣ್ಯತ್ರ ಸ್ಯಾದ್ ರತಿಃ ಕ್ವಚಿತ್. ಒಂದೊಮ್ಮೆ ಶ್ರೀಮದ್ ಭಾಗವತದ ರಸದಲ್ಲಿ ತೃಪ್ತನಾಗಿ ಬಿಟ್ಟ ಅಂದರೆ, ಆಸಕ್ತಿ ಬಂದ್ರ ಬೇರೆ ಇನ್ಯಾವುದನ್ನು ಕೇಳಲಿಕ್ಕೆ ತಯಾರಾಗೋದಿಲ್ಲ. ನಾವೇ ಇದ್ದೀವಿ ನೋಡ್ರಿ, ಬೇಕಾದಷ್ಟು ಪುರಾಣಗಳು, ಬ್ರಹ್ಮ ಪುರಾಣ, ಬ್ರಹ್ಮಾಂಡ, ಬ್ರಹ್ಮವಿವರ್ತ, ಭವಿಷ್ಯ, ವಾಮನ, ಲಿಂಗ, ಕೂರ್ಮ ಅಂತ ತಿಳ್ಕೊಂಡು ಎಲ್ಲ ಚಂದವಾಚಾರ ಹೆಸರು ಹೇಳಲಿಕ್ಕೆ ಭಾಳ ಚಂದ ಹೇಳ್ತಿದ್ದೆ ಹೆಸರು ಅಂತ ಹೇಳಿ ಅವನಲ್ಲೇ ಬಿಟ್ಟಿರ್ತೀವಿ, ಹೊರತಾಗಿ ಕೇಳಲಿಕ್ಕೆ ತಯಾರಾಗೋದಿಲ್ಲ ನಾವೆಲ್ಲ. ಅದಕ್ಕೆ ವೇದವ್ಯಾಸ ದೇವರು ಒಂದು ಮಾತು ಹೇಳ್ತಾರೆ, ನಿಮ್ನಗಾನಾಂ ಯಥಾ ಗಂಗಾ. ನದಿಗಳಲ್ಲಿ ಗಂಗಾ ಹೇಗೆ ಶ್ರೇಷ್ಠವೋ, ದೇವಾನಾಂ ಅಚ್ಯುತೋ ಯಥಾ. ದೇವತೆಗಳಲ್ಲಿ ಪರಮಾತ್ಮ ಹೇಗೆ ಸರ್ವೋತ್ತಮನೋ. 2-3 ದೃಷ್ಟಾಂತ ಕೊಟ್ಟಿದ್ದಾರೆ. ವೈಷ್ಣವಾನಾಂ ಯಥಾ ಶಂಭು. ವಿಷ್ಣು ಭಕ್ತರಲ್ಲಿ ರುದ್ರದೇವರು ಹೇಗೆ ಶ್ರೇಷ್ಠರೋ, ವಿಷ್ಣು ಭಕ್ತರಲ್ಲಿ ರುದ್ರದೇವರು ಶ್ರೇಷ್ಠರು ಅಂದರೆ ವಾಯುದೇವರಲ್ಲಿ ಅಂತ ಕೇಳಬಾರ್ದು. ಮತ್ತೆ ವಾಯುದೇವರ ತರವಾಯ ಅಂತ ಅರ್ಥ. ವಾಯುದೇವರ ಆದಮೇಲೆ ಯಾರಾದರೂ ವಿಷ್ಣು ಭಕ್ತರಲ್ಲಿ ಇದ್ರೆ ವೈಷ್ಣವಾನಾಂ ಯಥಾ ಶಂಭು. ಪುರಾಣಾನಾಂ ಇದಂ ತಥಾ. ಹಂಗೆ ಪುರಾಣಗಳಲ್ಲಿ ಶ್ರೀಮದ್ ಭಾಗವತ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. 3 ದೃಷ್ಟಾಂತ. ಕ್ಷೇತ್ರಾಣಾಂ ಚೈವ ಸರ್ವೇಷಾಂ ಯಥಾ ಕಾಶಿ ಹ್ಯನುತ್ತಮ. ಕ್ಷೇತ್ರಗಳಲ್ಲಿ ಯಾವ ಕಾಶಿ ಕ್ಷೇತ್ರ ಶ್ರೇಷ್ಠ ಅಂದರೆ ಕಾಶಿ. ಬದರಿಯಲ್ಲಿ ಮತ್ತೆ ಕಾಶಿ ಅಂದ್ರೆ ಬದರಿ ಬಿಟ್ಟ ಮೇಲೆ ಮತ್ತೆ ತಾತ್ಪರ್ಯ ಎಲ್ಲೂ ಕೂಡ ಕಾಶಿ ಕ್ಷೇತ್ರ ಬಹಳ ಶ್ರೇಷ್ಠವಾದದ್ದಂತೆ. ಅದಕ್ಕೆ ರುದ್ರದೇವರ ಸನ್ನಿಧಾನ ನಮ್ಗೆ ಹೋಗ್ಲಿಕ್ಕಾಗದೆ ಇದ್ರೂ ಹೇಳ್ತಿರ್ಬೇಕಂತ ಬಾಯಲ್ಲಿ, ಕಾಶಿಗೆ ಹೋಗ್ತೀವಿ ಅಂತ ಅನ್ಬೇಕಂತ. ಹೋಗದೆ ಇದ್ರು ಹೋಗಿ ಪುಣ್ಯ ಕೊಡ್ತಾರಂತ ಕಾಶಿಯವರು, ಯಾರು ರುದ್ರದೇವರು. ಅದಕ್ಕೆ ಕಾಶಿ ಕ್ಷೇತ್ರಕ್ಕೆ ಹೋಗೋಣ ಅಂತ ಸತ್ಯಧರ್ಮ ತೀರ್ಥರಲ್ಲಿ ಒಂದು ಚರಿತ್ರೆ ಆಯಿತು ಅಂತ ಕೇಳ್ತಿರ್ತಾರೆ. ಅವರು ಸತ್ಯಧರ್ಮ ತೀರ್ಥರು ನಿತ್ಯದಲ್ಲಿ ಪಾಠ ಹೇಳಿ ಮುಗಿಸಿದ ಕೂಡಲೇ ಹೇಳ್ಬೇಕಂತೆ, ಕಾಶಿಗೆ ಹೋಗೋಣ ಇವತ್ತು ಅನ್ಬೇಕಂತ. ದಿವಾನರು ಬಂದು ರಾಮದೇವ್ರ ಮಂಟಪ ಹಾಕಿಬಿಟ್ಟಾರೆ, ಇಲ್ಲೇ ಪೂಜೆ ಆಗ್ಲಿ ಇವತ್ತು ಅನ್ಬೇಕಂತ. ಹೌದಾ, ಆತ್ ಬಿಡ್ರಿ ಅಂತ ಮತ್ತೆ ಪೂಜೆ ಮಾಡ್ಬೇಕಂತ. ಮತ್ತೆ ಮರುದಿವ್ಸ ಪಾಠ ಆದ್ಕೊಂಡು ಮತ್ತೆ ಕೇಳ್ಬೇಕಂತ, ಇವತ್ತು ಕಾಶಿಗೆ ಹೋಗೋಣ ಅನ್ಬೇಕಂತ. ಮತ್ತೆ ದಿವಾನರು ಬಂದು ಇಲ್ಲ ಮಂಟಪ ಹಾಕಿದ್ರೆ ಅನ್ಬೇಕಂತ. ಅಡಿಗೆ ಅವ್ನು ಕೂತಿದ್ನಂತ. ಅಡಿಗೆ ಅವ್ನು ದಿವಸ ಚಟ್ನಿ ಅಡಿಗೆ ಮಾಡೋ. ಅವ್ನು 3ನೇ ದಿವಸ ದಿವಾನರು ಬಂದು ಹೇಳ್ಬೇಕು, ಸ್ವಾಮಿಗಳು ಹೇಳ್ಬೇಕು, ಇಬ್ಬರಿಗೂ ತಗದಂತ. ಒಂದಾ ಸ್ವಾಮಿಗಳ ನೀವು ಹೇಳೋದು ನಿಲ್ಲಿಸ್ರಿ, ಇಲ್ಲ ದಿವಾನರು ಬಂದು ತಡೆಯೋದು ನಿಲ್ಲಿಸ್ಲಿ. ನೀವು ಹೇಳೋದು ತಡೆಯೋದು ಏನು ನಡೆಸಿರಿ ಏನಂತ. ಅದಕ್ಕೆ ಸ್ವಾಮಿಗಳು ಹೇಳಿದ್ರಂತ, ನೋಡಪ್ಪ ಉಳಿದದ್ದೇನಿಲ್ಲ, ನಾವು ಕಾಶಿಗೆ ಹೋಗದೇ ಇದ್ರು ಪರವಾಗಿಲ್ಲ, ಕಾಶಿ ಕ್ಷೇತ್ರಂ ಗಮಿಷ್ಯಾಮಿ, ಕಾಶಿ ಕ್ಷೇತ್ರೇವ ಶಾಮ್ಯಹಂ. ಕಾಶಿ ಕ್ಷೇತ್ರಕ್ಕೆ ಹೋಗ್ತೀನಿ, ಕಾಶಿ ಒಳಗೆ ವಾಸ ಮಾಡ್ತೀನಿ ಅಂತ ಇಷ್ಟು ಅಂತಿದ್ರು ಪುಣ್ಯ ಬರ್ತದಂತ.
ಅದಕ್ಕಷ್ಟು ಶ್ರೇಷ್ಠವಾದದ್ದು ಕಾಶಿ. ಹೆಂಗೋ ತಥಾ ಪುರಾಣ ವ್ರಾತಾನಾಂ ಶ್ರೀಮದ್ ಭಾಗವತಂ ದ್ವಿಜಾಹ, ಹಾಗೆ ಶ್ರೀಮದ್ ಭಾಗವತ ಅಂತ ಅನ್ನೋದು ಅಷ್ಟು ಶ್ರೇಷ್ಠವಾಗಿರುವಂತಹದ್ದು ಅಂತ ಹೇಳ್ತಾ ಇದ್ದಾರೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಭಕ್ತಿ ಜ್ಞಾನ ವಿರಾಗಾಣಂ ಸ್ಥಾಪನಾಯ ಪ್ರಕಾಶಿತಂ. ಯಾಕೆ ಇದನ್ನು ಬರೆದ್ರು ವೇದವ್ಯಾಸ ದೇವರು ಅಂದರೆ, ಜ್ಞಾನ ಭಕ್ತಿ ವೈರಾಗ್ಯಗಳು ನಮ್ಮಲ್ಲಿ ದೃಢವಾಗಿ ಉಳಿಬೇಕು ಅಂತಾದರೆ ಅದಕ್ಕೆ ಈ ಭಾಗವತವನ್ನು ಕೇಳಬೇಕಂತೆ. ಅದಕ್ಕೆ ಅನೇಕ ಕಥೆಗಳನ್ನು ಹೇಳ್ತಾರೆ. ಒಂದಾಯ್ತಂತೆ, ಒಂದು ಪ್ರಸಂಗ ಬಂತಂತೆ. ಏನು ಪ್ರಸಂಗ ಬಂತು ಅಂದರೆ, ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರಿಗೆ ಭಾಗವತ ಹೇಳಿದ್ರಂತೆ. ಇನ್ನೇನು ಕೊನೆ ದಿವಸ ಬಂತು. ಇದು ಕೊನೆ ದಿವಸ ಬಂದಾಗ ಇನ್ನು ಸಪ್ತಾಹ ಆಯಿತು, ಮುಗೀತು, ಇನ್ನು ಹೊರಡೋಣ ಅಂತ ಎಲ್ಲ ಮುಕ್ತಾಯ ಮಾಡ್ತಾ ಇದ್ರಂತೆ. ಸರಿಯಾಗಿ ದೇವತೆಗಳೆಲ್ಲ ಕೆಳಗಿಳಿದು ಬಂದ್ರಂತೆ. ಇನ್ನೇನು ಮಂಗಳಾಗಬೇಕು, ಇವತ್ತೋ ನಾಳೆ ಮಂಗಳಾಗಬೇಕಷ್ಟೇ. ಸರಿಯಾಗಿ ಎಲ್ಲ ದೇವತೆಗಳು ಕೆಳಗಿಳಿದು ಬಂದ್ರಂತೆ ಸ್ವರ್ಗದಿಂದ. ಬರುವಾಗ ಕೈಯಲ್ಲೊಂದು ಅಮೃತದ ಕಲಶ ಹಿಡ್ಕೊಂಡಿದ್ರಂತೆ. ದೊಡ್ಡದು ಕಲಶ, ಸಾಮಾನ್ಯ ಯಾರಿಗೂ ತೋರಿಸ್ಲಿಕ್ಕೆ ಸರಿಗ್ ಬಿಡಂಗಿಲ್ಲ. ಅದನ್ನು ಅಮೃತದ ಕಲಶವನ್ನು ಯಾರಿಗೂ ತೋರ್ಸಂಗಿಲ್ಲ. ಅಂಥ ಅಮೃತದ ಕಲಶವನ್ನು ಹಿಡ್ಕೊಂಡು ಶುಕಾಚಾರ್ಯರು ಎಲ್ಲಿ ಭಾಗವತ ಹೇಳ್ತಾ ಇದ್ರು ಪರೀಕ್ಷಿತ ಮಹಾರಾಜನಿಗೆ ಅಂತಲ್ಲಿ ಬಂದ್ಬಿಟ್ರಂತೆ. ಬಂದ್ರು, ಶುಕಾಚಾರ್ಯ ನೋಡಿದ್ರು, ಎಲ್ಲರೂ ನೋಡಿದ್ರು. ಏನ್ ಸಮಾಚಾರ ಅಂತ ಕೇಳಿದ್ರಂತೆ. ದೇವತೆಗಳೆಲ್ಲ ಹೇಳಿದ್ರು, ನಾವೊಂದು ವಿನಿಮಯ ಮಾಡಿಕೊಳ್ಳೋಣ, ಒಂದು ವ್ಯಾಪಾರ ಮಾಡೋಣ ಅಂತ. ಏನು ಅಂದ್ರೆ, ಅಮೃತವನ್ನ ಪರೀಕ್ಷಿತ ರಾಜನಿಗೆ ಕೊಟ್ಟು ಬಿಡ್ತೀವಿ, ಅವ ಕುಡಿದು ಬಿಡ್ಲಿ, ನಿಮಗೇನು ಕೊಡಬೇಕು ಅಂತ ಕೇಳಂತೆ. ಇಲ್ಲ, ಮತ್ತೆ ಭಾಗವತವನ್ನು ನಮಗೆ ಕೊಟ್ಟು ಬಿಡ್ರಿ ಅಂತ ಹೇಳಿದ್ರಂತೆ. ಎಷ್ಟು ಚಲೋದು ನೋಡ್ರಿ. ಭಾಗವತಾಮೃತ ನಮಗಿರ್ಲಿ, ಸುಧಾಮೃತ ನಿಮಗಿರ್ಲಿ, ಸ್ವರ್ಗಾಮೃತ ನಿಮಗಿರ್ಲಿ ಅಂತ ಶುಕಾಚಾರ್ಯರು ನಕ್ಕು ಹೇಳ್ತಾರಂತೆ. ಎಂಥ ವ್ಯಾಪಾರ ಮಾಡ್ಲಿಕ್ಕೆ ಬಂದಿದ್ದೀರಿ ಎಲ್ಲಾದರೂ? ಭಾಗವತಕ್ಕೆ ಅಮೃತ ಸಮಾನ ಅಂತ ನಿಮ್ಮ ಭಾವನೆ ಇದ್ರೆ ಇದು ಅತ್ಯಂತ ತಪ್ಪು ತಿಳುವಳಿಕೆ, ಸರ್ವಾತ್ಮನ ಅಲ್ವೇ ಅಲ್ಲ. ಯಾಕೆ? ಅಮೃತವನ್ನ ಪಾನ ಮಾಡಿದರೆ ಸ್ವರ್ಗಕ್ಕೆ ಮಾತ್ರ ಹೋಗಬಲ್ಲ, ಆದರೆ ಶ್ರೀಮದ್ ಭಾಗವತ ಪಾನ ಮಾಡಿದರೆ ಮೋಕ್ಷಕ್ಕೆ ಹೋಗ್ತಾನೆ. ಭೇಜೇ ಖಗೇಂದ್ರ ಧ್ವಜಪಾದ ಮೂಲಂ ಅಂದಮೇಲೆ ಶುಕಾಚಾರ್ಯರು ನಾವು ಕೊಡೋದಿಲ್ಲ, ಬೇಕಾದ್ರೆ ನೀವು ಇಲ್ಲಿ ಕೂತ್ಕೊಂಡು ಕೇಳಿ ಹೋಗ್ರಿ ಭಾಗವತ ಅಂತ ಹೇಳಿದ್ರಂತೆ. ಹಿಂಗ ಭಾಗವತ ನಡೆದಾಗ ಇದೊಂದು ಪ್ರಸಂಗ ಆಯಿತು ಅಂತ ಹೇಳ್ತಾರೆ. ಇದು ಎಲ್ಲಿ ತನಕ ಸುದ್ದಿ ಹೋಯ್ತು ಅಂದ್ರೆ ಬ್ರಹ್ಮಲೋಕ ತನಕ ಸುದ್ದಿ ಹೋಯ್ತು ಅಂತ. ಬ್ರಹ್ಮದೇವರು ಯಾರೋ ಮರು ದಿವಸ ವಾಟ್ಸಪ್ ಹಾಕಿದ್ರಂತೆ. ಹಿಂದಿನ ದಿವಸ ಆಯ್ತು, ವಾಟ್ಸಪ್ ಒಳಗೆ ಬಂತು, ನೋಡ್ರಿ ಬ್ರಹ್ಮದೇವ್ರಿ ಅಂತ ಯಾರೋ ಫೋನ್ ಹಿಡಿದು ತೋರಿಸಿದಂತೆ. ಬ್ರಹ್ಮದೇವರು ಅಂದ್ರು, ಏನ್ ಬಂತಪ್ಪ ಹೇಳು ಅಂದ್ರು. ಇಲ್ಲ, ಶುಕಾಚಾರ್ಯ ಭಾಗವತ ಹೇಳೋ ಕಾಲಕ್ಕೆ ಅಮೃತ ತಗೊಂಡು ಹೋದ್ರೆ ಬೇಡ ಅಂತ ಹೇಳ್ಬಿಟ್ರು, ಅವರು ಕೊಡಂಗಿಲ್ಲ ಅಂದ್ರು. ಹಿಂಗ ಅಷ್ಟು ಶ್ರೇಷ್ಠ ಇದೆಯಾ ಭಾಗವತ? ಹಂಗಾರೆ ಒಂದು ಕೆಲಸ ಮಾಡ್ರಿ, ಭಾಗವತವನ್ನ ಅಳದು ತೂಗಿ ಬಿಡೋಣಂತೆ. ಅಳದು ತೂಗಿ ಬಿಟ್ರೆ ಭಾಗವತ ಶ್ರೇಷ್ಠ ಇದೆಯಲ್ಲ ಅಂತ ಗೊತ್ತಾಗ್ತದೆ ಅಂತ. ಹೆಂಗ್ ತೂಗಬೇಕು ಅಂದ್ರು, ಒಂದು ತಕ್ಕಡಿ ತಗೊಂಬರ್ರಿ ಅಂತ ಹೇಳಿದ್ರು. ತುಲಾಭಾರ ಮಾಡಿರ್ತಾರೆ ನೋಡ್ರಿ ಪಾಪ. 60 ವರ್ಷದ ತನಕ ಮಾತಾಡ್ಸೋರಂಗಿಲ್ಲ ಯಾರು. 60ನೇ ವರ್ಷಕ್ಕೆ ಒಂದು ತಕ್ಕಡಿ ಹಾಕಿ ತೂಗಿದ್ದು. ಇವಾಗ ಅದೆಷ್ಟು ಆನಂದ ಆಗುತ್ತೋ ಇನ್ನು ತಕ್ಕಡಿ ಒಳಗೆ ಕೂತಾಗ. ಅಂತೂ ನನ್ನ ಯಾರಾದ್ರು ತೂಗಿದ್ರು ಸಂತೋಷ ಆಗ್ತದೆ. ಇಷ್ಟು ದಿವಸ ಮಾತೇ ಆಡ್ತಿರ್ಲಿಲ್ಲ, ಅಂತೂ ತೂಗಿದ ನಡಿ ಅಂತ. ಹಂಗ ತಕ್ಕಡಿ ಒಳಗೆ ಒಂದು ಕಡೆಗೆ ಭಾಗವತವನ್ನ ಇಟ್ರಂತೆ, ಇನ್ನೊಂದು ಕಡೆಗೆ ಅಮೃತವನ್ನು ತಂದಿಟ್ರಂತೆ. ಹೆಂಗ್ ತಂದಿಟ್ರು, ಎಲ್ಲಿಂದ ಬಂತು ಅಂದ್ರೆ ಅದಕ್ಕೆ ಹೇಳ್ತಾರೆ, ಒಂದು ಮಣಿ ತಗೊಂಡ್ರಂತೆ ಬ್ರಹ್ಮದೇವರು. ಆ ಮಣಿಯಲ್ಲಿ ಭಾಗವತವನ್ನ ಆವಾಹನ ಮಾಡಿದರಂತೆ. ಇನ್ನೊಂದು ಮಣಿಯನ್ನು ತೆಗೆದುಕೊಂಡು ಅಮೃತವನ್ನ ಆವಾಹನ ಮಾಡಿದರಂತೆ. ನಾವು ಅಡಿಕೆ ಬೆಟ್ಟದಲ್ಲಿ ಗಣಪತಿನ ಆವಾಹನ ಮಾಡುವಂತೆ. ಏನ್ ಯೋಗ್ಯತಾ ನಮ್ದೆಲ್ಲಾದ್ರು. ನಮ್ಮ ಪುರೋಹಿತರ ಸಾಮರ್ಥ್ಯ ಎಷ್ಟಿದೆ ಅಂದ್ರೆ, ಆ ಭೂತಾಕಾಶಕ್ಕೆ ಅಧಿಪತಿಯಾದ ಗಣಪತಿನ ಅಸ್ಮಿನ್ ಪೂಗಿ ಫಲೇ ಬಾ 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 ಅಂತ ಕರಿತೀವಿ. ಬರ್ಲೇಬೇಕು ಪಾಪ ಗಣಪತಿ, ಇನ್ನೇನು ದಾರಿ ಇಲ್ಲ. ಅಂದ ಮೇಲೆ ಆ ಅಡಿಕೆ ಬೆಟ್ಟದಲ್ಲಿ ಗಣಪತಿ ತಂದು ಕೂಡಿಸುವಂತೆ ಈ ಒಂದು ಮಣಿ ಒಳಗೆ ಏನ್ ತಂದು ಕೂಡಿಸಿದ್ದಾರೆ ಅಂದ್ರೆ ಭಾಗವತವನ್ನ ತಂದು ಕೂಡಿಸಿದ್ರಂತೆ. ಇನ್ನೊಂದು ಕಡೆಗೆ ಅಮೃತವನ್ನ ತಂದು ಕೂಡಿಸಿದ್ರಂತೆ. ತುಲಾಭಾರ ಆಯಿತು. ತುಲಾಭಾರ ಆದಾಗ ಭಾರವಾದ ಪದಾರ್ಥ ಕೆಳಗೆ, ಹಗುರಾದ ಪದಾರ್ಥ ಮೇಲೆ. ಹಾಗಾಗಿ ಯಾವುದು ಹೋಯಿತು ಅಂದ್ರೆ ಭಾಗವತ ಭಾರವಾಯಿತು, ಸುಧಾ ಅಮೃತ ಇದು ಹಗುರಾಗಿ ಹೋಯಿತು ಅಂತ ಇಂಥದ್ದೊಂದು ಘಟನೆಯಾಗಿ ಅವತ್ತು ಹೇಳಿದ್ರಂತೆ. ಏನು ಅಂದ್ರೆ ಶ್ರೀಮದ್ ಭಾಗವತ್ ಅಂತಹ ಭಾಗವತ ಮತ್ತೊಂದಿಲ್ಲ ಅಂತ ಅವತ್ತು ಸಿದ್ಧ ಆಯಿತಂತೆ. ಈ ಭಾಗವತ ಸಪ್ತಾಹಗಳು, ಇದು ಭಾಗವತದ ಮಹಿಮೆ. ಆದರೆ ಭಾಗವತದ ಸಪ್ತಾಹದ ಮಹಿಮಾ 7 ದಿನಗಳಲ್ಲಿ ಭಾಗವತವನ್ನು ಕೇಳಬೇಕಂತೆ. 7 ದಿವಸ. ಹೆಚ್ಚಿಗೆ ಅವಕಾಶ ಇದ್ರೆ ಕೇಳಬಾರದು ಅಂತಲ್ಲ, ಹೀಗೆ ಕೇಳಿದ್ದಕ್ಕೆ ಏನು ಫಲ ಇದೆ ಅಂತ ತಿಳಿಸ್ಬೇಕಾಗಿದೆ ಅಂತೆ. ಅದಕ್ಕೆ ಹೇಳಿ ಹೊರಟಿದ್ದಾರೆ. ಒಂದು ಸರ್ತಿ ನಾರದ ಸಂಚಾರ ಮಾಡ್ಕೊಂಡು ಹೊಂಟಿದ್ರಂತೆ ಪಾಪ. ಎಲ್ಲೋ ಹೋಗ್ತಾ ಇದ್ರು, ನೋಡಿದ್ರು ತಾಯಿ ತರುಣಿಯಾಗಿದ್ದಾಳಂತೆ. ಮಕ್ಕಳಿಬ್ರು ವಯಸ್ಸಾಗಿ ಬಿದ್ದಿದ್ರಂತೆ. ಅವ್ರಿಗೆ ಹೇಳಲಿಕ್ಕೆ ಶಕ್ತಿ ಇಲ್ಲ. ಮಕ್ಕಳಿಗಿಬ್ಬರಿಗೆ ವಯಸ್ಸಾಗಿ ಬಿಟ್ಟಿದೆ, ತಾಯಿ ತರುಣಿಯಾಗಿದ್ದಾಳೆ. ಏನ್ ಮಹಿಮಾ ಇದು, ಎಂಥದ್ದು ಅಂತ ಹೋಗಿ ಆ ತಾಯಿ ಕೇಳಿದ್ರಂತೆ, ಇವರಿಬ್ಬರು ಯಾರು ಮಲ್ಕೊಂಡವ್ರು ಮುದುಕರಾಗಿದ್ದಾರಲ್ಲ ಅಂತ. ಹೇಳಿದ್ಲಂತ ಅವಳಮ್ಮ, ನನ್ನ ಮಕ್ಕಳು ಅಂತ. ಅಲ್ಲ, ಅಮ್ಮನಿಗೆ ವಯಸ್ಸು ಸಣ್ಣದು,
ಮಕ್ಕಳಿಗೆ ವಯಸ್ಸು ಜಾಸ್ತಿ ಹೆಂಗಾಯಿತು ಅಂತ ಹೇಳಿದಾಗ ತನ್ನ ಸಮಸ್ಯೆಯನ್ನು ಹೇಳ್ಕೊಳ್ಳಂತೆ. ತಡಿ, ಹಾಗಾದರೆ ನಿನ್ನ ಮಕ್ಕಳಿಗೆ ತಾರುಣ್ಯ ಬಂದು ಎಬ್ಬಿಸುವಂತೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರಂತೆ. ನಾರದರಿಗೆ ಬರುವ ಎಲ್ಲ ಮಂತ್ರಗಳು ಮುಗೀತು. ಯಾವ ಮಂತ್ರ ಹೇಳಿದ್ರು ಅದೇನು ಹೇಳಲಿಲ್ಲಂತೆ. ಕೆಲವು ಊಟಕ್ಕೆ ಕೊಡೋ ಕಾಲಕ್ಕೆ ಎಲ್ಲಿ ಹಾಕಿರ್ತಾರೆ ನೋಡ್ರಿ, ಕೆಲವರು ಕಾಂತಾಯ ಕಲ್ಯಾಣ ಶುರು ಮಾಡಿರ್ತಾರೆ. 16 ಸರ್ಗ ಮುಗಿದು 18 ಸರ್ಗ ಆದ್ರೂ ಬಡಿಸ್ಲಿಕ್ಕೆ ಶುರು ಮಾಡಿರೋದಿಲ್ಲ. ಕೆಲವರೆಲ್ಲ ಅಷ್ಟು ದೀಕ್ಷೆ ಆಗ್ಲಿ 16 ಸರ್ಗ ಮುಗಿ ಯಾವಾಗ ಬಡಿಸೋಣ ಕೂತಿರ್ತಾರಲ್ಲ, ಹಂಗೆ ಪಾಪ ಇದು ಬರಲೇ ಇಲ್ಲ, ಕೊನೆಗೆ ಹೇಳಲೇ ಇಲ್ಲ ಅಂತವ್ರು. ಯಾರ 2 ಮಕ್ಕಳು ಹೇಳಲಿಲ್ಲ. ಹೇಳದೇ ಇರೋ ಕಾಲದಲ್ಲಿ ಗೊತ್ತಾಯ್ತು ಇವ್ರನ್ನ ಎಬ್ಬಿಸ್ಲಿಕ್ಕೆ ನಮ್ಮ ಅಣ್ಣಂದ್ರೆ ಬರಬೇಕು ಅಂತ ಸನಕ ಸನಂದನ ಸನತ್ ಕುಮಾರ ಸನತ್ ಸುಜಾತರ ಕಡೆ ಹೋಗಿ ಹೇಳ್ತಾರಂತೆ, ನೀವೇನಾದ್ರೂ ಮಾಡಿ ಬರ್ರಿ, ಸ್ವಲ್ಪ ಇವರಿಬ್ಬರನ್ನ ಎಬ್ಬಿಸ್ರಿ ಅಂತ ಹೇಳಿದಾಗ ಆಯ್ತು ಅಂತ 1 ವಾರ ಭಾಗವತ ಹೇಳಿದ್ರಂತವ್ರು. ಸನಕ ಸನಂದನ ಸನತ್ ಕುಮಾರ ಸನತ್ ಸುಜಾತರೆಲ್ಲ ಭಾಗವತವನ್ನು ಪ್ರವಚನ ಮಾಡಿದ್ರಂತೆ. ಭಾಗವತ ಪ್ರವಚನ ಮಾಡಿದಾಗ ಸಪ್ತಾಹ ಮುಗಿಯೋದಕ್ಕೂ 2 ಟಣ್ ಅಂತ ಎದ್ದು ನಿಂತರಂತೆ ಆ ಭಾಗವತ ಮುಗಿಯೋದ್ರೊಳಗಾಗಿ. ಹಾಗೆ ನಾರದರು ಕೇಳಿದ್ರಂತೆ, ನೀವು ಯಾರು ಹೇಳ್ರಿ, ಪರಿಚಯ ಮಾಡಿಕೊಳ್ರಿ ಅಂತ. ಆ ತರುಣಿ ಹೇಳಿಲ್ಲಂತೆ, ನಾನು ಭಕ್ತಿ, ಇವರಿಬ್ಬರು ಜ್ಞಾನ ಮತ್ತು ವೈರಾಗ್ಯ. ಜ್ಞಾನ ವೈರಾಗ್ಯ ಇಬ್ಬರು ನನ್ನ ಮಕ್ಕಳು. ನಾನು ಭಕ್ತಿ ತರುಣಿ. ನಾನು ಅಲ್ಲಿ ಇಲ್ಲಿ ಹೇಗೋ ಕೆಲವರು ಭಗವನ್ನಾಮ ಸ್ಮರಣೆಯನ್ನು ಮಾಡಿ ನನ್ನ ಜೀವಂತ ಇಟ್ಟಿದ್ರು. ಜ್ಞಾನ ವೈರಾಗ್ಯ ಜೀವಂತ ಇದ್ದಿದ್ದೇ ಇಲ್ಲ. ಅದು ಬಂದದ್ದು ಶ್ರೀಮದ್ ಭಾಗವತದಿಂದ ಅಂತ ಭಾಗವತವನ್ನು ಕೇಳಿ ಹೇಳಿದ್ರಂತೆ. ಹೀಗೆ ನಾರದರು ಉಪನ್ಯಾಸ ಮುಗಿಸೋ ಹೊತ್ತಿಗೆ ಶುಕಾಚಾರ್ಯ ಬಂದ್ರಂತಲ್ಲಿ ಸರಿಯಾಗಿ. ಮತ್ತೆ ಇನ್ನೊಂದು ಸರ್ತಿ ಶುಕಾಚಾರ್ಯ ಅವ್ರು ಎಲ್ಲೆಲ್ಲಿ ಭಾಗವತ್ ಸಪ್ತಾಹ ನಡೀತಿರ್ತದೋ ಅಲ್ಲೆಲ್ಲ ಶುಕಾಚಾರ್ಯ ಬಂದಿರ್ತಾರಂತೆ. ಏನ್ ಆಶ್ಚರ್ಯ ನೋಡ್ರಿ, ಇವತ್ತು ನಿಮ್ಮ ಮನೆ ಶುಕಾಚಾರ್ಯ ಸನ್ನಿಧಾನ ಎಲ್ಲೆಲ್ಲಿ ಭಾಗವತ್ ನಡೀತಾ ಇರ್ತೋ ಅಲ್ಲಿ ಬಂದಿರ್ತದಂತೆ. ಇನ್ನೂ ಮಹತ್ವದ ಅಂಶ ಹೇಳ್ತದೆ, ಕೇಳಿಸ್ಕೊಳ್ರಿ. ಏನಾಯಿತು, ಬಂದ್ಬಿಟ್ಟು ಹೇಳಿದ್ರಂತೆ, ಎಂಥದ್ದು ಶ್ರೀಮದ್ ಭಾಗವತ ಅಂತ ಹೇಳಿದ್ರೆ, ಶ್ರೀಮದ್ ಭಾಗವತಂ ಪುರಾಣ ತಿಲಕಂ ಯದ್ವೈಷ್ಣವಾನಾಂ ಧನಂ ಯಸ್ಮಿನ್ ಪಾರಮಹಂಸ್ಯಮೇವ ಮಮಲಂ ಜ್ಞಾನಂ ಪರಂ ಗೀಯತೆ ಯತ್ರ ಜ್ಞಾನ ವಿರಾಗ ಭಕ್ತಿ ಸಹಿತಂ ನೈಷ್ಕರ್ಮ್ಯಮಾವಿಷ್ಕೃತಂ ತತ್ ಶೃಣ್ವನ್ ಪ್ರಪಟನ್ ವಿಚಾರಣ ಪರೋ ಭಕ್ತ್ಯಾ ವಿಮುಚ್ಯೇನ್ನರಃ. ಶ್ರೀಮದ್ ಭಾಗವತಂ, ಈ ಶ್ರೀಮದ್ ಭಾಗವತ ಅನ್ನೋದು ಯದ್ವೈಷ್ಣವಾನಾಂ ಧನಂ, ವಿಷ್ಣು ಭಕ್ತರಿಗೆ ದೊಡ್ಡ ಸಂಪತ್ತಂತೆ. ನಮಗೆ ಇನ್ಯಾವ ಆಸ್ತಿ ಇಲ್ಲದೆ ಇದ್ರು ಭಾಗವತ ಅಂತ ಒಂದು ಆಸ್ತಿ ಇದ್ರೆ ಸಾಕಂತೆ. ಹಂಗೇನು ಮಂದಿ ಮುಂದೆ ಅಷ್ಟೇ ಹೇಳಿಕ್ ನಮ್ಮಲ್ಲಿ ಏನು ಆಸ್ತಿ ಇಲ್ಲದೆ ಇದ್ರು ಅಂತ ಅಷ್ಟೇ ಬೇಕಾದಷ್ಟು ಆಸ್ತಿ ಮಾಡ್ಕೊಂಡಿರ್ತಾರೆ ಎಲ್ಲರೂ. ಹೇಳಲಿಕ್ಕಾದ್ರೂ ಕೊನೆಗೆ ಯದ್ವೈಷ್ಣವಾನಾಂ ಧನಂ, ವಿಷ್ಣು ಭಕ್ತರಿಗೆ ದೊಡ್ಡ ಆಸ್ತಿ ಯಾವುದು ಅಂತಂದ್ರೆ ಅದು ಭಾಗವತ. ಒಬ್ರು ಆಚಾರ್ಯ ಇದ್ರಂತೆ ಮೈಸೂರಲ್ಲಿ, ಹಿಂದಕ್ಕೆ ಮೈಸೂರಿನಾಗ ಒಬ್ರು ಆಚಾರ್ಯ ಇದ್ರಂತೆ. ಆಚಾರ್ಯರು ಭಾರಿ ಭಾಗವತ ಹೇಳ್ತಿದ್ರಂತೆ. ಎಲ್ಲಿ ಹೋದ್ರು ಭಾಗವತ ಹೇಳೋದು ಅಂತಹದ್ದು. ಒಂದು ದಿವಸ ಅವ್ರಿಗೆ ಎಲ್ಲೋ ಸಭೆಗೆ ಹೋಗ್ಬೇಕಾಗಿತ್ತು, ರಾಜ್ಯಸಭೆಗೆ ಹೋಗ್ಬೇಕಾದಾಗ ಅವತ್ತು ಮೈಸೂರು ಮಹಾರಾಜರ ಕಾಲ. ಹೋಗೋ ಕಾಲಕ್ಕೆ ಶಾಲು ಶಕ್ರಾತಿ ಎಲ್ಲ ಹೊತ್ಕೊಂಡು ಹೋಗ್ಬೇಕಲ್ಲ, ಮತ್ತೆ ಶಾಲ್ ಹಾಕೊಂಡು ಪೇಟ ಇಟ್ಕೊಂಡು ಕೈಗೆ ಹಾಕೊಂಡೆಲ್ಲ ಹೋಗ್ಬೇಕಲ್ಲ. ಅವು ಯಾರೋ ಶಿಷ್ಯರು ಯಾರೊಬ್ರು ಬಂದ್ರಂತೆ, ಆಚಾರ್ಯ ತಯಾರಿದ್ದೀರಾ ಹೋಗೋಣ ಸಭೆಗೆ ಅಂದ್ರಂತೆ. ಅವರು ಅಂದ್ರು ನಡಿ ಹೋಗೋಣ ಅಂದ್ರು. ಒಂದಿಂತಹ ಧೋತ್ರ ಹೊತ್ಕೊಂಡು ಹೊಂಟಿದ್ರಂತ. ಅಲ್ರಿ ಆಚಾರ್ಯ ಬರೀ ಧೋತ್ರ ಹೊಟ್ಕೊಂಡು ಹೊಂಟಿರಿ, ನಿಮ್ಗೆ ಎಷ್ಟು ಭಾಗವತ ಎಷ್ಟು ಮಂಗಳ ಎಲ್ಲ ಆಗ್ಯಾವ, ಒಂದು ಶಾಲ್ ಗಿಲ್ ತೆಗೀರಿ ಹೊತ್ಕೊಳ್ರಿ ಮತ್ತೆ ಅಂದ್ರಂತ ಹೇಳಿದಂತ. ತಡಿ ಅಂತ ಹೇಳಿದಂತ. ಸಂದೂಕ್ ಕಾಣ್ತಿತ್ತಂತ, ದೊಡ್ಡ ಸಂದೂಕ್ ಇರ್ತದ ನೋಡ್ರಿ, ಕಟಿಗಿ ಅದನ್ನ ತೆಗೆದ್ರಂತ. ನೋಡಿದ್ರಂತ ಶಾಲ್ ಇಲ್ಲದ, ನೋಡಿಲ್ಲದ ಶಾಲು ಅಂದ್ರಂತ. ಅಲ್ರಿ ಮತ್ತೆ ನಿಮ್ದದು ನೀವ್ಯಾಕೆ ಅಲ್ಲಿ ಇಟ್ಟಿರಿ ಹೊತ್ಕೊಳ್ರಿ ಅಂದ್ರಂತ. ಆ ಶಾಲ್ ನಂದಲ್ಲ, ಅದು ಶ್ರೀಮದ್ ಭಾಗವತಂ ಧನಂ ಯದ್ವೈಷ್ಣವಾನಾಂ ಧನಂ. ಭಾಗವತ ಹೇಳಿದ್ದಕ್ಕೆ ಬಂದ ಶಾಲ ಆದದ್ದರಿಂದ ಭಾಗವತವನ್ನು ಅದರಲ್ಲಿ ಸುತ್ತಿ ಇಟ್ಟೀನಿ ಅಂತ ಹೇಳಿದ್ರಂತೆ. ಇದು ನಮ್ಮ ಧನ. ನಾವು ಯಾವುದನ್ನ ಟ್ರಂಕ್ ಒಳಗೆ ಏನ್ ಇಟ್ಟಿದ್ರು ಅವರು ಅಂತ ಕೇಳಿದ್ರೆ ಭಾಗವತ ಇಟ್ಟಿದ್ರಂತೆ. ಸಂಪತ್ತೇನಿತ್ತು ಆ ಬ್ರಾಹ್ಮಣ ಅಂದ್ರೆ ಆ ಶಾಲ್ನಲ್ಲಿ ಸುತ್ತಿಟ್ಟ ಶ್ರೀಮದ್ ಭಾಗವತ ಗ್ರಂಥ ಬಿಟ್ರೆ ಇನ್ನೇನಿಲ್ಲ. ಅಂದ್ಮೇಲೆ ನಮ್ಮ ಸಂಪತ್ತು ಯಾವ್ದಾಗಬೇಕು? ಶ್ರೀಮದ್ ಭಾಗವತಂ ಯಸ್ಮಿನ್, ಯಾವ ಭಾಗವತದಲ್ಲಿ ಪರಮಹಂಸರಿಗೆ ಪ್ರಾಪ್ಯವಾಗಿರುವಂತಹ ಶುದ್ಧ ಪ್ರಮೇಯಗಳನ್ನು ಹೇಳ್ತಕ್ಕಂತಹದ್ದಾಗಿದೆಯೋ ಅಂತಹದ್ದು ಅಂತ ಹಿಂಗೆ ಶುಕಾಚಾರ್ಯರು ಭಾಗವತವನ್ನ ಬಣ್ಣಿಸಿ ಹೇಳ್ತಾ ಇರೋ ಕಾಲದಲ್ಲಿ ನೋಡ್ರಿ ಇದು ಎಲ್ಲಿ ನಡೀತಾ ಇದೆ. ನಾರದರು ಭಕ್ತಿ ತರುಣಿ ಜ್ಞಾನ ವೈರಾಗ್ಯಗಳೆಂಬ ಪುತ್ರರನ್ನು ಎಬ್ಬಿಸಬೇಕು ಅಂತ ಸನತ್ ಕುಮಾರ ಕಡೆಯಿಂದ ಭಾಗವತ ಹೇಳಿ ಮುಗಿಸೋ ಹೊತ್ತಿಗೆ ಶುಕಾಚಾರ್ಯ ಬಂದಿರಂತೆ. ಶುಕಾಚಾರ್ಯ ಇಷ್ಟು ಹೇಳಿ ಮುಗಿಸೋ ಹೊತ್ತಿಗೆ ಅಲ್ಲೇನಾಯಿತು ಅಂದ್ರೆ ಸಭೆಯ ಮಧ್ಯದಲ್ಲಿ ಸಾಕ್ಷಾತ್ ಪರಮಾತ್ಮನೇ ಪ್ರಾದುರ್ಭೂತನಾದಂತೆ. ಸಾಕ್ಷಾತ್ ಪರಮಾತ್ಮನೇ ಬಂದ್ಬಿಟ್ನಂತೆ. ಬಂದಾಗ ಒಬ್ಬನೇ ಬರ್ಲಿಲ್ಲಂತೆ. ದೇವ್ರು ಬರೋ ಕಾಲಕ್ಕೆ ಯಾವಾಗ್ಲೂ 4 ಮಂದಿ ಕರ್ಕೊಂಡ್ಬರೋ ಅಭ್ಯಾಸ ಇಟ್ಕೊಂಡಿದ್ನಂತೆ. ಈ ಆಚಾರ ಬರೋ ಕಾಲಕ್ಕೆ ಒಬ್ಬರೇ ಬರೋ ಅಭ್ಯಾಸ ಇಟ್ಕೊಂಡ್ರಂಗೆ ನೋಡ್ರಿ. 4 ಮಂದಿ ಕರ್ಕೊಂಡ್ ಬಂದಿರ್ತಾರೆ, ಯಾವ್ದಕ್ಕೂ ಇರ್ಲಿ ಅಂತ ಕರ್ಕೊಂಡ್ ಬಂದಿರ್ತಾರೆ.
ಯಾವುದಕ್ಕೂ ಇರ್ಲಿ ಅಂತ ಒಂದು 4 ಮಂದಿ ಕರ್ಕೊಂಡ್ ಬಂದಿರ್ತಾರಲ್ಲ, ಹಂಗ ಸ್ವಾಮಿ ಶ್ರೀಹರಿ ಪ್ರಕಟನ ಆದ್ಕೊಂಡು ಯಾರನ್ನ ಕರ್ಕೊಂಡ್ ಬಂದಿದ್ದ ಅಂದ್ರೆ ಪ್ರಹ್ಲಾದ ರಾಜರನ್ನ, ಬಲಿಚಕ್ರವರ್ತಿಯನ್ನ, ಉದ್ಧವನನ್ನ ಅರ್ಜುನ್ ಕರ್ಕೊಂಡ್ ಬಂದಿದ್ದಂತೆ. ಅಲ್ರಿ ಆಚಾರ ಪುರಾಣ ಹೇಳ್ತೀರಿ ನೀವು ಕೇಳ್ತೀರಿ, ಸುಮ್ಮನೆ ಹೇಳ್ತಿರ್ತಿರಲ್ಲ ಎಲ್ಲರ. ಯಾಕ ಇದು ಹೇಳ್ತಿರೋದು ಯಾವಾಗ? ಈ ಪುರಾಣ ಆದದ್ದು ಯಾವಾಗ? ಯಾವಾಗೂ ಅರ್ಜುನ ಹೋಗಿ ಆದ್ಮೇಲೆ, ಹೆಚ್ಚು ಕಡಿಮೆ 3000 ವರ್ಷ ಆದ್ಮೇಲೆ ಈ ಪುರಾಣ ಆಗ್ಯದ, ಈ ಭಾಗವತ್ ಸಪ್ತಾಹ. ಮತ್ತೆ ಆವಾಗ ಅರ್ಜುನ ಇದ್ನ ಅಂತ ಕೇಳಿದ್ರೆ ಅದಕ್ಕೆ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ಎಲ್ಲರೂ ಇಲ್ಲಿಂದ ಸ್ವರ್ಗಾರೋಹಣ ಪರ್ವ ಎದ್ದು ಸ್ವರ್ಗಕ್ಕೆ ಹೋದ್ರಲ್ಲ, ಅಲ್ಲಿ ಹೋದ ಮೇಲೆ ಮೂಲ ರೂಪದಲ್ಲಿ ಸೇರಿಕೊಂಡ್ರೂ ಕೂಡ ಒಂದೊಂದು ರೂಪದಿಂದ ಇವತ್ತಿಗೂ ಸ್ವರ್ಗದಲ್ಲಿ ಹಂಗೆ ಇದ್ದಾರಂತೆ. ಅರ್ಜುನ ಒಂದು ರೂಪದಲ್ಲಿ, ಧರ್ಮರಾಜ ಒಂದು ರೂಪದಲ್ಲಿ, ಭೀಮ ಒಂದು ರೂಪದಲ್ಲಿ ಹಂಗೆ ಇದ್ದಾರಂತೆ. 3 ರೂಪದಲ್ಲಿ ಸೇರಿದ್ರು ಇನ್ನೂ ಹಂಗೆ ಇದ್ದಾರಂತೆ. ಅದಕ್ಕೆ ಕೃಷ್ಣ ಪರಮಾತ್ಮ ಬರುವಾಗ ಪ್ರಹ್ಲಾದ ರಾಜರನ್ನ, ಬಲಿಚಕ್ರವರ್ತಿಯನ್ನ, ಉದ್ಧವರನ್ನ, ಅರ್ಜುನ ಕರ್ಕೊಂಡು ಬಂದಿದ್ದಂತೆ. ಅವ್ರು ಬಂದು ಕೂಡಲೇ ನಾರದರಿಗೆ ಎಷ್ಟು ಸಂತೋಷ ಆಯಿತೋ ಏನೋ ಗೊತ್ತಿಲ್ಲ. ಅವರೆಲ್ಲ ಏನ್ ಮಾಡಿದ್ರು ಅಂದ್ರೆ ಆಸನ ಕೊಟ್ಟು ಕೂಡಿಸಿ ಹೇಳಿದ್ರಂತೆ, ಭಾಗವತ ಮಂಗಳಕ್ಕೆ ಯಾರೋ ಸ್ವಾಮಿಗಳು ಬರ್ತಾರೆ ಅಂತ ಕೇಳಿದ್ವಿ. ಮಂಗಳದ ದಿವಸ ಯಾರೋ ದೊಡ್ಡ ಆಚಾರ ಬರ್ತಾರ ಅಂತ ತಿಳ್ಕೊಂಡಿದ್ವಿ. ದೊಡ್ಡ ಆಚಾರ ಗೊತ್ತಾಗ್ತಲ್ಲ, ದೊಡ್ಡ ಆಚಾರ ಬರ್ತಾರ ಅಂತ ತಿಳ್ಕೊಂಡಿದ್ವಿ. ಸಾಕ್ಷಾತ್ ಪರಮಾತ್ಮನೆ ಬರ್ತಾನಲ್ಲ ಅಂತ ಸಂತೋಷ ಆಗಿ ಅಲ್ಲೇನಾಯಿತು, ಪ್ರಹ್ಲಾದಸ್ಥಾಲಧಾರಿ ತರಲ ಗತಿತಯ ಚೋದ್ಧವ ಕಾಂಸ್ಯಧಾರಿ ವೀಣಾಧಾರಿ ಸುರರ್ಷಿ ಸ್ವರಕುಶಲತಯ ರಾಗಕರ್ತಾರ್ಜುನೋಭೂತ್ ಇಂದ್ರೋ ವಾದಿ ಮೃದಂಗಂ ಜಯ ಜಯ ಶುಕರ ಕೀರ್ತನೆ ತೇ ಕುಮಾರಾಃ ಯತ್ರಾಗ್ರೇ ಭಾವಭಕ್ತ ಸರಸರಚನಯ ವ್ಯಾಸಪುತ್ರೋ ಬಭೂವ. ಕೃಷ್ಣ ಪರಮಾತ್ಮ ಅಲ್ಲಿ ಕೂತವನಂತೆ ಇನ್ನೊಂದ್ಸಲ ಭಾಗವತ ಆಗ್ಲಿ ಕೇಳೋಣ ಅಂತ ಹೇಳಿದ್ರಂತೆ. ಆಗ ಪ್ರಹ್ಲಾದ ರಾಜರು ಏನ್ ಮಾಡ್ತಾ ಇದ್ರು ಅಂದ್ರೆ, ಈ ಭಾಗವತದಲ್ಲಿ ಇದು ಎಂಥ ಭಾಗವತ ಪ್ರವಚನ ಇದೆ ಅಂದ್ರೆ ಸ್ವಯಂ ಪರಮಾತ್ಮ ಕೂತ್ಕೊಂಡಿದ್ದಾನೆ, ಇವರೆಲ್ಲ ನಿಂತ್ಕೊಂಡಿದ್ರಂತೆ. ಆ ಶುಕಾಚಾರ್ಯರು ಸುಶ್ರಾವ್ಯವಾದ ಕಂಠದಿಂದ ಭಗವಂತನ ಭಾಗವತವನ್ನು ಹೇಳ್ತಾ ಇದ್ರೆ ಆ ಶ್ಲೋಕಗಳನ್ನು ಅಂದಂತೆ ಪ್ರಹ್ಲಾದ ರಾಜರು ತಾಳ ಹಾಕ್ತಾ ಇದ್ರಂತೆ. ಪ್ರಹ್ಲಾದ ಸ್ಥಾಲಧಾರಿ ತಾಳ ಹಾಕ್ಬೇಕಲ್ಲ, ಮತ್ತೆ ನಮ್ಮ ಸಂಜೆಗೆ ಕೀರ್ತನ ಕಾಲದಲ್ಲಿ ಹಾಕ್ತಿರ್ತಾರಲ್ಲ ತಾಳ ಹಾಕೋದೆಲ್ಲ, ಅದನ್ನ ಹಾಕ್ತಿದ್ರಂತೆ. ಉದ್ಧವ ಇವರು ಕೈಯಿಂದ ಹಿಂಗಂತಿದ್ರಂತೆ, ಪ್ರಹ್ಲಾದ ರಾಜರು ಚಪ್ಪಾಳೆ ತರ್ತಿರಂತೆ. ಉದ್ಧವ ಕಂಚಿನ ತಾಳವನ್ನು ತೆಗೆದುಕೊಂಡು ಠಣ್ 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 ಅಂತ ಬಾರಿಸ್ತಾ ಇದ್ದಂತೆ. ನಾರದಂದ್ರಂತೆ, ಮತ್ತೆ ನೀವು ಇಷ್ಟೆಲ್ಲ ಪ್ರಯತ್ನ ಮಾಡ್ತಿರುವಾಗ ನನ್ನ ವೀಣೆ ಏನ್ ಮಾಡ್ಬೇಕು ಅಂತ ಅವ್ರು ವೀಣಾ ನುಡಿಸ್ತಿದ್ರಂತೆ. ಆಮೇಲೆ ಅರ್ಜುನ ರಾಗಾಲಾಪವನ್ನು ಮಾಡ್ತಿದ್ದಂತೆ. ವಿಚಾರ ಮಾಡ್ರಿ, ಇಂದ್ರಾಂಶರಾದ ಅರ್ಜುನ ಆ ಶುಕಾಚಾರ್ಯ ಹೇಳುವ ಹಾಡಿಗೆಲ್ಲ ರಾಗ ಸಂಯೋಜನೆ ಮಾಡ್ತಿದ್ರಂತೆ. ಸ್ವತಃ ಮೂಲ ರೂಪದ ಇಂದ್ರದೇವರು ಮೃದಂಗವನ್ನ ಬಾರಿಸ್ತಾ ಇದ್ರಂತೆ. ಸನಕಾದಿ ಮುನಿಗಳು ಜಯಕಾರ ಹಾಕ್ತಾ ಇದ್ರಂತೆ. ಇಂಥ ಭಾಗವತ ಮಂಗಳ ಆಯ್ತಂತ ಅವತ್ತಿನ ದಿವಸ. ಆದ ಮೇಲೆ ಪರಮಾತ್ಮ ಕೇಳಿದ್ನಂತೆ, ನಿಮ್ಮ ಈ ಕಥಾ ಕೀರ್ತನೆಗಳಿಂದ ಪ್ರಸನ್ನನಾಗಿದ್ದೀನಿ, ನಿಮ್ಗೇನ್ ವರ ಬೇಕು ಕೇಳ್ರಿ ಅಂತಂದಾಗ ಅವ್ರು ಹೇಳಿದ್ರಂತೆ, ಸ್ವಾಮಿ ಇನ್ನು ಮುಂದೆ ಎಲ್ಲೆಲ್ಲಿ ಸಪ್ತಾಹ ನಡೀತಾ ಇರ್ತದೋ ಅಲ್ಲಿ ನೀನ್ ಹಿಂಗೆ ನಿನ್ನ ಪರಿವಾರ ಸಮೇತರಾಗಿ ಅಲ್ಲಿ ಬರಬೇಕು ಅಂತ ಕೇಳಿಕೊಂಡ್ರಂತೆ. ನೋಡ್ರಿ, ಇದು ಪುರಾಣದ ಭಾಗವತದ ಮಹಿಮಾ, ಇದು ಸಪ್ತಾಹದ ಮಹಿಮಾ. ಎಲ್ಲೆಲ್ಲಿ ಭಾಗವತ ಸಪ್ತಾಹ ನಡೀತಾ ಇರ್ತದೋ ಅಲ್ಲೆಲ್ಲ ಕಡೆಗೆ ಪರಮಾತ್ಮ, ಬಲಿಚಕ್ರವರ್ತಿ, ಪ್ರಹ್ಲಾದರಾಜರು, ಇಂದ್ರ, ಅರ್ಜುನ, ಉದ್ಧವ, ನಾರದರು ಎಲ್ಲರೂ ಬಂದು ಕೂತಿರ್ತಾರಂತೆ. ಬಹಳ ಸಂತೋಷ ಆಯಿತು. ಅವಶ್ಯವಾಗಿ ಬರ್ತೇನೆ ಅಂತ ತಿಳಿದುಕೊಂಡು ಪರಮಾತ್ಮ ಮಾತು ಕೊಟ್ಟನಂತೆ. ಮತ್ತೆ ಸ್ಕಂದ ಪುರಾಣದಲ್ಲಿ ಒಂದು ಮಾತು ಹೇಳ್ತಾರೆ, ಎಷ್ಟು ದಿವಸ ನೀವು ಸಪ್ತಾಹದಲ್ಲಿ 7 ದಿವಸ ಅಲ್ಲ, ನೀವು ಪ್ರತಿನಿತ್ಯ ಭಾಗವತ ಹೇಳ್ತಿರ್ತೀರಿ 7 ದಿವಸ. ಯಾರ ಮನೆಯಲ್ಲಿ ಈ 7 ದಿನಗಳ ಸಪ್ತಾಹ ಭಾಗವತ ನಡೀತಾ ಇದೆಯೋ, ಯಾವದ್ದಿನಾನಿ ಹೇ ಪುತ್ರ ಶಾಸ್ತ್ರಂ ಭಾಗವತಂ ಗೃಹೇ ತಾವದ್ವಿಪಂತಿ ಪಿತರಃ ಕ್ಷೀರಂ ಸರ್ಪಿರ್ ಮಧುದಕಂ. ಅಷ್ಟು ದಿವಸ ಅವರ ಗತಿಸಿ ಹೋದ ಪಿತೃಗಳು, ಅವರ ತಂದೆ ತಾಯಿಗಳನ್ನು ಗತಿಸಿರ್ತಾರಲ್ಲ, ಅವರು ಎಲ್ಲಿರ್ತಾರೋ ಅಲ್ಲಿ ಕ್ಷೀರಂ ಸರ್ಪಿಹಿ ಮಧುದಕಂ, 7 ದಿವಸ ಹಾಲು, ತುಪ್ಪ, ಜೇನುತುಪ್ಪ, ಸಿಹಿ ನೀರನ್ನು ಪಾನ ಮಾಡ್ತಿರ್ತಾರಂತೆ. ಇವತ್ತಿಂದ ಪ್ರಾರಂಭ ಆಗಿ 7 ದಿವಸ ಎಲ್ಲಿ ಭಾಗವತ ನಡೀತಾ ಇದೆಯೋ ಅಲ್ಲಿ ಅವ್ರ ಪಿತೃಗಳಿಗೆ ಹಾಲು, ತುಪ್ಪ, ಜೇನುತುಪ್ಪ, ಮೊಸರು ಸಿರಿತಾ ಇರ್ತದೆ ಅಂತ ಭಾಗವತದ ಮಹಿಮೆಯನ್ನು ಹೇಳಿದ್ದ. ಎಷ್ಟು ಹೇಳಬೇಕು ಭಾಗವತದ ಮಹಿಮೆಯನ್ನು, ಅಪರಂಪಾರವಾದ ಭಾಗವತದ ಮಹಿಮಾ ಅದು. ಅದಕ್ಕೆ ಒಂದು ಮಾತು ಹೇಳಿದ್ರು, ಭಾಗವತದಲ್ಲಿ ಏನಾದರೂ ನಮಗೆ ತೊಂದರೆ ಆಗಿದೆ, ದುಃಖ ಆಗಿದೆ ಅಂತಂದ್ರೆ ಇನ್ನೇನು ಮಾಡಬಾರ್ದಂತ. ಕೆಲವರಿಗೆಲ್ಲ ಸ್ವಲ್ಪ ಕಷ್ಟದಲ್ಲಿದ್ದೀವಿ, ಹಣ ಸಹಾಯ ಮಾಡ್ತೀರಾ ಅಂತ ಕೇಳ್ತಿರ್ತಾರೆ. ಏನೋ ಕೆಲವರು ಉದಾರ ಮನಸ್ಸಿನಿಂದ ಕೊಡ್ತಿರ್ತಾರೆ. ಪದ್ಮಪುರಾಣ ಒಂದು ಮಾತು ಹೇಳ್ತದೆ, ಯಾಕೆ ಆರ್ಥಿಕವಾಗಿ ತೊಂದರೆಯಲ್ಲಿದ್ದಿ, ರೋಗ ಬಂದಿದೆ, ರುಜಿನ ಬಂದಿದೆ, ಯಾಕೆ ವಿಚಾರ ಮಾಡ್ತಾ ಇದ್ದಿ? ದಾರಿದ್ರ್ಯ ದುಃಖ ಜ್ವರದಾಹಿತಾನಾಂ ಮಾಯಾ ಪಿಶಾಚಿ ಪರಿಮರ್ದಿತಾನಾಂ ಸಂಸಾರ ಸಿಂಧು ಪರಿಪಾತಿತಾನಾಂ
ಕ್ಷೇಮಾಯ ವೈ ಭಾಗವತಂ ಪ್ರಗರ್ಜತಿ. ಶ್ರೀಮದ್ ಭಾಗವತವನ್ನ ಚಂದ ಪಾರಾಯಣ ಮಾಡು, ಭಾಗವತವನ್ನು ಕೇಳು, ಭಾಗವತವನ್ನು ಹೇಳು. ನಿನಗೆ ಬಂದಿರುವಂತಹ ದಾರಿದ್ರ್ಯವನ್ನು ಓಡಿಸ್ತದೆ, ದುಃಖವನ್ನು ಪರಿಹಾರ ಮಾಡ್ತದೆ, ಜ್ವರ ಬಂದಿದ್ರೆ ಜ್ವರವನ್ನು ಪರಿಹಾರ ಮಾಡ್ತದೆ. ಮಾಯಾ ಪಿಶಾಚಿ, ಈ ಮೋಹ ಅಂಟುಕೊಂಡಿರ್ತದೆ ನೋಡ್ರಿ ಸಂಸಾರದಲ್ಲಿ, ಬಿಟ್ಟು ಹೋಗ್ಲಿಕ್ಕೆ ತಯಾರೇ ಇರೋದಿಲ್ಲ. ಎಷ್ಟು ಪುರಾಣ ಕೇಳಿದ್ರು ಕೇಳಿ ಮತ್ತೆ ಮನೆಗೆ ಹೋಗ್ತಿರ್ತೀವಿ ನಾವು, ಎಲ್ಲೂ ಮನೆಗೆ ಬಿಟ್ಟು ಬೇರೆ ಹೋಗ್ತಿರ್ತಿಲ್ಲ. ಎಷ್ಟು ಪುರಾಣ ಕೇಳಿದ್ರು ಸತ್ಯಕ್ಕೆ ಪುರಾಣ ಮುಗಿಸ್ಕೊಂಡು ಎಲ್ಲಿ ಹೋಗೋದು, ಮನೆಗೆ ಹೋಗೋದಿಲ್ಲ. ಮತ್ತೆ ಅಂದ್ರೆ ಎಷ್ಟು ವ್ಯಾಮೋಹ ಬಂದ ನೀವೇ ಮನೆ ಹೋಗಿ ಮನೆಗೆ ಹೋಗ್ಬಿಡ್ತೀವಿ. ಅದಕ್ಕೆ ಸಂಸಾರ ಸಿಂಧು ಪರಿಪಾತಿತಾನ, ಸಂಸಾರವೆಂಬ ಸಾಗರದಲ್ಲಿ ಬಿದ್ದಿರುವಂತಹ ನಮಗೆ ಕ್ಷೇಮ ಆಗಲಿ ಅಂತ ಭಾಗವತ ಇದ್ದದ್ದು ಅಂತ. ಹೀಗೆ ಅನೇಕ ರೀತಿಯಿಂದ ನಮಗೆ ಭಾಗವತದ ಮಹಿಮೆಯನ್ನ ಬೇರೆ ಬೇರೆ ಪುರಾಣಗಳೆಲ್ಲ ತಿಳಿಸಿಕೊಡುವಂತಹದ್ದಾಗಿದೆ. ಹಾಗಾಗಿ ಅಂತಹ ಶ್ರೀಮದ್ ಭಾಗವತ ಇವತ್ತಿನಿಂದ ಈ ಅಧಿಕ ಮಾಸದಲ್ಲಿ ಪ್ರಾರಂಭ ಆಗಬೇಕಾಗಿದೆ. ಪರೀಕ್ಷಿತ ಮಹಾರಾಜರಿಗೋಸ್ಕರ ಆದ ಭಾಗವತ, ಅದಾದ ಮೇಲೆ ಗೋಕರ್ಣನಿಗೋಸ್ಕರ ಆದ ಭಾಗವತ, ಜ್ಞಾನಭಕ್ತಿ ವೈರಾಗ್ಯಗಳಿಗೋಸ್ಕರ ಆದ ಭಾಗವತ ಅಂತ ದಾಖಲೆಯ ಭಾಗವತ ಇದ್ರೆ, ಇವತ್ತು ಜಗತ್ತಿನಲ್ಲಿ ಯಾವುದಾದ್ರೂ ಗರಿಷ್ಠ ಮಟ್ಟದ ದಾಖಲೆ ಇದ್ದ ಪುರಾಣದ ಮಂಗಳ ಇದ್ರೆ ಶ್ರೀಮದ್ ಭಾಗವತ ಅಷ್ಟೇ, ಮುಗದೇ ಹೋಯಿತು. ಇನ್ಯಾವುದು ಅಷ್ಟು ಭಾಗವತ ನಡೆದೇ ಇಲ್ಲ ಅಂತ ನಾವು ತಿಳಿದುಕೊಳ್ಬೇಕು. ಇಂತಹ ಶ್ರೀಮದ್ ಭಾಗವತದಲ್ಲಿ 18,000 ಶ್ಲೋಕಗಳು, 12 ಸ್ಕಂದಗಳು. ನೀವು ಅನೇಕ ಬಾರಿ ಭಾಗವತವನ್ನು ಕೇಳಿದ್ದೀರಾದ್ದರಿಂದ ಈ 7 ದಿನಗಳಲ್ಲಿ ಪ್ರಧಾನವಾಗಿ ಕೆಲವು ಅಂಶಗಳನ್ನು ಇಟ್ಟುಕೊಂಡಿದ್ದೇನೆ ನಾನು ಹೇಳಬೇಕು ಅಂತ. ಆ ಅಂಶಗಳನ್ನು ಹೇಳ್ತಾ ಹೋಗ್ತೇನೆ. ಒಂದೊಂದು ಸ್ಕಂದಗಳಲ್ಲಿ ಇಂತಿಂತಹ ಮಹತ್ವದ ಅಂಶಗಳು ಕೇಳಲೇಬೇಕಾದನ್ನು. ನಾವೆಲ್ಲ ಸಪ್ತಾಹದಲ್ಲಿ ಕೆಲವನ್ನ ಮರ್ತಿರ್ತೇವೆ, ಅದಕ್ಕೆ ಈ ಬಾರಿ ಅದನ್ನು ಇಟ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೇನೆ. ಶ್ರೀಮದ್ ಭಾಗವತ ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಅಂತ ಮಂಗಳಾಚರಣದೊಂದಿಗೆ ಪ್ರಾರಂಭವಾಗ್ತಾ ಇದೆ. ವೇದವ್ಯಾಸ ದೇವರು ಶ್ರೀಮದ್ ಭಾಗವತವನ್ನ ಲೋಕಕ್ಷೇಮಕ್ಕಾಗಿ, ವಿಶೇಷವಾಗಿ ಸಾತ್ವಿಕರಾಗಿರುವಂತಹ ಚೇತನ ವರ್ಗ ನಮ್ಮನ್ನ ಮನಸ್ಸಿನಲ್ಲಿಟ್ಟುಕೊಂಡು, ನಮಗೆ ಆಯುಷ್ಯ ಕಡಿಮೆ, ಬುದ್ಧಿ ಕಡಿಮೆ, ಪುಣ್ಯ ಕಡಿಮೆ, ಎಲ್ಲ ಕಡಿಮೆ ಇದ್ದವರು ಜಾಸ್ತಿ ಹರಟಿ ಹೊಡೆಯೋರು. ಇಷ್ಟು ನಮ್ಮ ಕೆಲಸ. ಬರೀ ಮಾತಾಡ್ತೀವಿ ಅಷ್ಟೇ. ನಮ್ದೆಲ್ಲ ಕಟ್ಟಿಗೆ ಬಾಯಿ ಇದ್ದಿದ್ರೆ ಇಷ್ಟೊತ್ತಿಗೆ ಎಷ್ಟು ಸ್ಕ್ರೂ ಬಿಟ್ಟು ಫಿಟ್ ಮಾಡ್ಬೇಕಾಗಿತ್ತು ಗೊತ್ತಿಲ್ಲ. ಈಗ ಮುರಿದು ಹೋಗ್ಬೇಕು, ಮತ್ತೆ ಕೂಡಿಸ್ಬೇಕು ಅಷ್ಟೇ ಕೆಲಸ. ಅಷ್ಟು ಹರಟಿ ಹೊಡಿತೀವಿ ನಾವೆಲ್ಲ. ಅದರಿಂದ ನಮ್ಮಂಥವ್ರು ನೋಡಿಯೇ ಶ್ರೀಮದ್ ಭಾಗವತವನ್ನು ರಚನೆ ಮಾಡಿದ್ದಾರೆ. ಆ ಶ್ರೀಮದ್ ಭಾಗವತದಲ್ಲಿ ರಚನೆ ಮಾಡಿದಾಗ ನೈಮಿಷಾರಣ್ಯ ಕ್ಷೇತ್ರ, ನೈಮಿಷಾರಣ್ಯ ಅಂತನ್ನುವುದು ನೈಮಿಷೇ ನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. ದೇವತೆಗಳಿಗೆ ಅತ್ಯಂತ ಪ್ರಿಯವಾದ ಕ್ಷೇತ್ರ ಅಂತ ನೈಮಿಷಾರಣ್ಯ ಅನ್ನೋದು. ದೇವತೆಗಳಿಗೆ ಪ್ರಿಯವಾಗಿದೆ ಅಂತಾದ ಮೇಲೆ ಋಷಿಗಳಿಗೆ ಪ್ರಿಯವಾಗಿದೆ ಅಂತ ಪ್ರತ್ಯೇಕ ಕೇಳಬೇಕಾಗಿಲ್ಲ. ಯಾರೋ ಕೇಳಿದ್ರಂತ BA ಆಗ್ಯದ ಮೇಲೆ SSLC ಆಗ್ಯದ ಇಲ್ಲ BA ಓದಿನಿ ಅಂತ ಹೇಳಿದಂತೆ ಯಾರೋ ಪಾಪ SSLC ಆಗ್ಯದೋ ಇಲ್ಲ ಅಂತ ಕೇಳಿದಂತ. ಹಂಗ ದೇವತೆಗಳಿಗೆ ಪ್ರಿಯವಾಗಿದೆ ಅಂತ ಆದ್ಮೇಲೆ ಮತ್ತಿನ್ನು ಋಷಿಗಳಿಗೆ ಪ್ರಿಯವಾಗಿದೆ ಅಂತ ಪ್ರತ್ಯೇಕ ಹೇಳಬೇಕಾ? ಋಷಿಗಳಿಗೂ ಪ್ರಿಯವಾಗಿರುವಂತಹದ್ದು. ಅಲ್ಲಿ ಸಂಚಾರ ಮಾಡ್ತಾ ನಾರದರು ಬಂದಿದ್ದಾರೆ, ಅಲ್ಲ ಇವರು ಸೂತಾಚಾರ್ಯ ಬಂದಿದ್ದಾರೆ. ಸೂತಾಚಾರ್ಯ ಸಂಚಾರ ಮಾಡ್ತಾ ಬಂದಿರುವಾಗ ಎಲ್ಲಿಂದ ಬಂದ್ರಿ ಅಂತ ಕೇಳಿದ್ರಂತೆ. ಈಗ ತಾನೇ ಪರೀಕ್ಷಿತ ಮಹಾರಾಜನ ಊರಿನಿಂದ ಹಸ್ತಿನಾಪುರದಿಂದ ಬಂದಿದ್ದೇನೆ. ಅಲ್ಲಿ ಶುಕಾಚಾರ್ಯರು ಬಂದಿದ್ರು, ಶ್ರೀಮದ್ ಭಾಗವತ ಪ್ರವಚನ ಆಯಿತು. ಆ ಕೇಳಿಕೊಂಡವನೇ ಕುರುಕ್ಷೇತ್ರಕ್ಕೆ ಒಂದ್ಸರ್ತಿ ಹೋಗ್ಬಿಟ್ಟೆ. ಯಾಕೆ ಅಂದ್ರೆ ಆ ಭಾಗವತ ಹೇಳುವಾಗ ಶುಕಾಚಾರ್ಯರು ಕುರುಕ್ಷೇತ್ರದ ಕಥೆಯನ್ನೆಲ್ಲ ಹೇಳಿದ್ರು. ಕೇಳಿ ಒಂದ್ಸರ್ತಿ ನೋಡ್ಬೇಕು ಅಂತ ಅನಿಸ್ತು, ಹೆಂಗದ ಕುರುಕ್ಷೇತ್ರ ಅಂತ ತಿಳ್ಕೊಂಡು ಹೇಳಿ. ನಮ್ಮ ಆಚಾರ್ಯರು ಶ್ರೀಮದಾಚಾರ್ಯರು ಸಂಚಾರತ್ವೇನ ಹೋದಾಗ ಕುರುಕ್ಷೇತ್ರಕ್ಕೆ ಹೋಗಿದ್ರಂತೆ. ಶ್ರೀಮದ್ ಮಧ್ವಾಚಾರ್ಯ ಜಗದ್ಗುರುಗಳಾಗಿರುವಂಥವರು ಸಂಚಾರತ್ವೇನ ಹೋದಾಗ ಸತ್ಯತೀರ್ಥರು, ಋಷಿಕೇಶ ತೀರ್ಥರು, ವಾಮನ ತೀರ್ಥರು, ಅಧೋಕ್ಷ ತೀರ್ಥರು ಎಲ್ಲರೂ ಹೋಗಿದ್ರ ಜೊತೆ ಸಂಚಾರ. ಬದರಿ ಕ್ಷೇತ್ರ ಮುಗಿಸ್ಕೊಂಡು ಬರುವಾಗ ಆ ಕುರುಕ್ಷೇತ್ರಕ್ಕೆ ಹೋದಾಗ ಮಧ್ವಾಚಾರ್ಯ ಹೇಳ್ತಾ ಬಂದ್ರಂತೆ, ಇಲ್ಲಿ ಈ ಆನೆ ನಿಂತಿತ್ತು, ಇಲ್ಲಿ ಧರ್ಮರಾಜ ನಿಂತಿದ್ದ, ಇಲ್ಲಿ ಅರ್ಜುನ್ ನಿಂತಿದ್ದ, ಇಲ್ಲಿ ನಾ ನಿಂತಿದ್ದೆ, ಒಂದೇಟ್ ಹೊಡೆದ ಆನೆಗೆ ಅಂತೆಲ್ಲ ಹೇಳ್ಕೋತ ಬಂದ್ರಂತೆ. ಸತ್ಯತೀರ್ಥರ ಬಾಗಿದ್ದವ್ರು ಕೇಳಿದ್ರಂತ. ಮತ್ತ ನಾವು ಇದ್ವಿ ಅವತ್ತಿನ ದಿವಸ ಅಂತ ಕೇಳಿದ್ರಂತ. ಸತ್ಯತೀರ್ಥರು ಯಸ್ತ್ರಿವಾರ ಮಿತರ ಸುತಶಾಖ ಸ್ವರ್ಥಮಗ್ರಮಶೃಣೋತ್ ಪುರು ಸಂಖ್ಯಾತ ಐತ್ರೇಯ ಉಪನಿಷತ್ತನ್ನ 3 ಸರ್ತಿ ಕೇಳಿದ್ರಂತೆ ಆಚಾರ್ಯ ಬಾಯಿಂದಲೇ. ನಾನು ಇದ್ನ ಕೇಳಿದಂತ. ಆಚಾರ್ಯ ಅಂದ್ರು ನೀವು ಇದ್ರಿ ಅವತ್ತಿನ ದಿವಸ ಯುದ್ಧದಲ್ಲಿ ಅಂತ ಹೇಳಿದ್ರಂತೆ. ಏನ್ ಖುಷಿ ಆಗ್ಬಿಡ್ತು ಸತ್ಯತೀರ್ಥರಿಗೆ. ಅವರು ಕುರುಕ್ಷೇತ್ರದಲ್ಲಿ ಬೇರೆ ಇದ್ದಾರೆ.
ನಾ ಇದ್ದೆ ಅಂದ್ರೆ ನಾನು ಬಳಸಿದ ಆಯುಧ ಎಳೆದು ತೋರಿಸ್ರಿ ಇಲ್ಲಂತ ಇಸುಮ್ ಕೊಡ್ಬಾರ್ದಿಲ್ಲ. ಇಂಥವೆಲ್ಲ ಬಹಳ ಪ್ರಶ್ನೆ ಕೇಳಿರ್ತಾರೆ. ಅದಕ್ಕಂದ್ರಂತೆ ಇಲ್ಲಿ ತೆಗೆದು ತೋಡ್ರಿ ಸಿಗ್ತದ ಅಂತ ಹೇಳಿದಂತ ತೆಗೆಸಿದ್ರೆ ಆಯುಧಗಳು ಸಿಕ್ಕುವಂತೆ. ಭೀಮಸೇನ ಯುದ್ಧಕ್ಕೆ ತಾತ್ಕಾಲಿಕ ಉಪಯೋಗಿಸಿದ ಆಯುಧ ಇತ್ತಂತಲ್ಲಿ ಒಟ್ಟು ತೋರಿಸಿದಂತೆ. ಎಷ್ಟು ಸಂತೋಷ ಆಯ್ತು. ಕುರುಕ್ಷೇತ್ರದಲ್ಲಿ ಎಲ್ಲ ಉತ್ಖನನ ಮೂಲಕ ತಿಳ್ಕೊಂಡ್ವಿ ಅಂತ ಹೇಳಿದ್ರಂತೆ. ಮತ್ತೆ ಮುಚ್ಚಿಡ್ರಿ ಅಂತ ಎಲ್ಲ ಮುಚ್ಚಿಡಿಸಿ ಆಚಾರ್ಯವರು ಕರ್ಕೊಂಡು ಬಂದಿದ್ದಾರೆ ಅಂತ ಇತಿಹಾಸ ಕೇಳ್ತೀವಿ. ಹಂಗೆ ಸೂತಾಚಾರ್ಯರು ಹೋಗಿ ನೇಮಿಷಾರಣ್ಯಕ್ಕೆ ಬಂದಿದ್ರಂತೆ. ನೀವೇನೋ ಹೇಳಿದ್ರಿ, ಹಸ್ತಿನಾಪುರದಲ್ಲಿ ಯಾರವರು ಪರೀಕ್ಷಿತ ಮಹಾರಾಜರಿಗೆ ಶುಕಾಚಾರ್ಯ ಭಾಗವತ ಹೇಳಿದ್ದಾರೆ ಅಂತ ಹೇಳಿದ್ರಿ, ನಮಗೂ ಒಂಚೂರು ಕೇಳಬೇಕು ಅಂತಿದೆ, ಹೇಳ್ರಿ ಅಂತ ಕೇಳಿದಾಗ ತಮ್ಮ ಗುರುಗಳು ತಮಗೆ ಭಾಗವತ ಉಪದೇಶ ಮಾಡಿರುವಂತಹ ಶುಕಾಚಾರ್ಯ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಯಂ ಪ್ರವ್ರಜಂತ ಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಶುಕಾಚಾರ್ಯ ಸ್ಮರಣೆಯನ್ನು ಯಾಕೆ ಮಾಡ್ಬೇಕಾಯ್ತವರು? ಶುಕಾಚಾರ್ಯ ಸ್ಮರಣೆಯಿಂದ ಏನ್ ಲಾಭ? ಗುರುಭಕ್ತಿ ಎಷ್ಟಿರಬೇಕು, ಗುರುಗಳಲ್ಲಿ ಎಷ್ಟು ಪ್ರೇಮ ಮಾಡಬೇಕು ಅನ್ನೋದಕ್ಕೆ ಶ್ವೇತಾಶ್ವತರ ಉಪನಿಷತ್ತು ಅಂತ ಒಂದು ಉಪನಿಷತ್ತು ಅದೇನ್ ಹೇಳ್ತದೆ? ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ನೀವು ಕೇವಲ ದೇವರಲ್ಲಿ ಭಕ್ತಿ ಮಾಡಿದ್ರೆ ಸಾಲೋದಿಲ್ಲ. ನಾವು ದೇವರಲ್ಲಿ ಭಾರಿ ಭಕ್ತಿ ಬೇಕಾದ್ ಮಾಡು, ಗುರುಗಳಲ್ಲಿ ಭಕ್ತಿ ಮಾಡಿದೀಯೋ ಇಲ್ಲೋ ಅಂತ ಕೇಳ್ತದೆ. ದೇವರಲ್ಲಿ ನೀನು ಹೇಗೆ ಭಕ್ತಿ ಮಾಡ್ತೀಯೋ ಗುರುಗಳಲ್ಲೂ ಹಾಗೆಯೇ ಭಕ್ತಿ ಮಾಡಬೇಕು, ಬಿಡು ಹಂಗಿಲ್ಲ. ಯದ್ಗುರು ಸುಪ್ರಸನ್ನ ಸನ್ ದದ್ಯಾ ತನ್ನ ಅನ್ಯಥಾ ಭವೇತ್. ಗುರುಗಳು ಪ್ರಸನ್ನ ಮನಸ್ಸಿನಿಂದ ಉಪದೇಶ ಮಾಡಿದ್ರೆ ಅದು ಫಲ ಕೊಟ್ಟೇ ತೀರ್ತದಂತೆ. ಗುರುಗಳು ಪ್ರಸನ್ನರಾಗಿರ್ಬೇಕಷ್ಟೇ. ಮುಂದೆ ಷಷ್ಠಸ್ಕಂದಲ್ಲಿ ಹೇಳುವಾಗ ಯಾಕೆ ವಿದ್ಯಾ ನಮಗ ಪ್ರಾಪ್ತಿಯಾಗೋದಿಲ್ಲ ಎಷ್ಟು ಓದಿದ್ರು? ಕೆಲವೊಮ್ಮೆ ಗುರುಗಳು ತಿಂಗಳುಗಟ್ಲೆ ಪಾಠ ಹೇಳ್ತಾರೆ. ಪಾಪ ಅದನ್ನ ಹೇಳ್ತೀನಿ ಇದನ್ನ ಹೇಳ್ತೀನಿ ತಿಳ್ಕೊಂಡೆಲ್ಲ ಹೇಳ್ತಾರೆ ತಿಂಗಳುಗಟ್ಲೆ, ಒಂದ್ ಅಕ್ಷರ ಅರ್ಥ ಆಗಿರೋದು. ಯಾಕೆ ಅಷ್ಟು ಭಾಗ್ಯ ಹೆಂಗ್ ಬಂತು ಈ ಶಿಷ್ಯನಿಗೆ ಅರ್ಥ ಆಗದೆ ಇರೋಂಗಂದ್ರೆ ಅದಕ್ಕೆ ಕಾರಣ ಹೇಳ್ತಾರೆ. ಗುರು ಶಿಷ್ಯಯೋ ಅಯೋಗ್ಯತ್ವಾತ್. ಇಬ್ಬರೊಳಗೆ ಯಾರೊಬ್ರು ಅಯೋಗ್ಯರಿದ್ದಾರೆ ಅಂತ ಅರ್ಥ. ಒಂದ ಗುರು ಅಯೋಗ್ಯ ಇರ್ತಾನೆ, ಇಲ್ಲ ಶಿಷ್ಯ ಅಯೋಗ್ಯ ಇರ್ತಾನೆ. ಅದಕ್ಕೆ ಅವ್ರು ಹೇಳಿಕೊಟ್ಟದ ಅರ್ಥ ಆಗಿರಂಗಿಲ್ಲ. ಇಲ್ರಿ ಇಬ್ರು ಯೋಗ್ಯ ಇದ್ದಾರೆ ಪಾಪ. ಹೌದಾ? ಹಾಗಾದ್ರೆ ಆ ಶಿಷ್ಯ ಗುರುಗಳಿಗೆ ಮಾಡಬೇಕಾದ ಸೇವಾ ಪೂರ್ಣ ಮಾಡಿಲ್ಲ ಅಂತ ಅರ್ಥ. ಇಲ್ರಿ ಅದನ್ನೂ ಮಾಡ್ಯಾರೆ ಆಚಾರ್ಯ, ಗುರುಗಳ ಸೇವಾ ಬರೋಬ್ಬರಿ ಮಾಡ್ಯಾರ, ಆಚಾರ ಕೂತ ಚೇರ್ ಹಾಕ್ತಿದ್ದಾರೆ ತಗೊಂಡು. ಕೆಲವಂತಹ ಶಿಷ್ಯರು ಇದ್ದಾರೆ, ಗುರುಗಳು ಕೊಡೋ ಕಾಲಕ್ಕೆ ಚೇರ್ ಹಾಕಿ ಹೋಗೋ ಕಾಲಕ್ಕೆ ತಗೊಂಡು ಹೋಗೋರು ಹೊತ್ತವ್ರು ಇದ್ದಾರೆ. ಒಂದು ಕಡೆಗೆ ಒಬ್ಬರು ಆಚಾರ್ಯ ಹೇಳಿದ್ರಂತೆ, ಒಬ್ಬ ಅಡಿಗೆ ಅವಂಗ ಏನ್ ಹೇಳಿದ್ರು ನೋಡಪ್ಪ, ಟೈಮ್ ಟು ಟೈಮ್ ಎಲೆ ಹಾಕ್ಬೇಕು, ನೀ ತಪ್ಪಿಸ್ಬೇಡ ಅಂತ ಹೇಳಿದ್ರಂತೆ. ಅವ್ನು ಎಲೆ ಹಾಕಕ್ಕೆ ಇನ್ನೊಬ್ಬ ಹೇಳಿದ್ರಂತೆ, ನೀ ಟೈಮ್ ಟು ಟೈಮ್ ಬಂದು ಎಲೆ ತೆಗಿಬೇಕು ಅಂತ ಇಷ್ಟು ಹೇಳಿದ್ರಂತೆ. ಅವತ್ತಿನ ದಿವಸ ಭಾಗವತ ಮಂಗಳ ನಡೆದಿತ್ತು. ಆಚಾರ ಸ್ವಲ್ಪ ಉತ್ಸಾಹದೊಳಗೆ ಒಂದು ಅರ್ಧ ಗಂಟೆ ಜಾಸ್ತಿ ಹೇಳಿದ್ರಂತೆ. ಪುರಾಣ ಮುಗಿಸ್ಕೊಂಡು ಹೋಗಿ ನೋಡ್ತಾರೆ ಎಲೆ ಎಲ್ಲ ತೆಗೆದು ಬಿಟ್ಟಿದ್ರಂತೆ. ಹಂಗ್ಯಾಕಾಯ್ತು ಅಂತ ಗಾಬರಿ. ಅವ್ನು ಹೇಳಿದ್ದಂತ ಟೈಮ್ ಪ್ರಕಾರ ಹಾಕಿ ಟೈಮ್ ಪ್ರಕಾರ ಒಂದ್ ಗಂಟೆಗೆ ಹಾಕಿ ಹೋಗೋಣ, 2 ಗಂಟೆಗೆ ಅಷ್ಟೇ ಕೆಲಸ ಹಾಗೆ ಗುರುಗಳ ಕೂತ್ರೆ ಚೇರ್ ಹಾಕೋದು ತಗೊಂಡು ಹೋಗೋದು ಇಲ್ಲ. ಗುರು ಸೇವೆ ಮಾಡ್ಯಾರ. ಹಂಗಾರೆ ಯಾಕೆ ವಿದ್ಯೆ ಹಾಕ್ಲಿಲ್ಲ? ಪ್ರಸನ್ನರಾಗಿ ಉಪದೇಶ ಮಾಡಿಲ್ಲ. ಇಷ್ಟೇ ಮೂಲ. ಅಂದ ಮೇಲೆ ಗುರುಗಳು ಪ್ರಸನ್ನರಾಗಿ ಉಪದೇಶ ಮಾಡಬೇಕು. ಹಾಗೆ ಮಾಡಬೇಕಾದ್ರೆ ಗುರು ಸೇವೆ ಮಾಡಬೇಕು. ಸೂತಾಚಾರ್ಯ ತಮ್ಮ ಗುರುಗಳಾದ ಶುಕಾಚಾರ್ಯ ಸ್ಮರಣೆಯನ್ನು ಮಾಡಿ ಆಪಾದ ಮೌಳಿ ಪರ್ಯಂತಮ್ಮ ಸ್ಮರಣೆ ಮಾಡಿದ್ದಾರೆ. ಮಾಡಿಬಿಟ್ಟು ಮುಂದೆ ಭಾಗವತವನ್ನು ಉಪದೇಶ ಮಾಡ್ತಾ ಇದ್ದಾರೆ. ಆ ಪರೀಕ್ಷಿತ ಮಹಾರಾಜರ ಚರಿತ್ರೆಯನ್ನು ನಿರೂಪಣೆ ಮಾಡ್ತಾ ಇದೆ. ಹೆಂಗಿದ್ರು ಪರೀಕ್ಷಿತ ಮಹಾರಾಜರು ಅಂತ ಹೇಳಿದ್ರೆ, ಅವರು ಅಶ್ವತ್ಥಾಮ್ನ ವಿಸೃಷ್ಟೇನ ಬ್ರಹ್ಮಶೀಷ್ಣವರು ತೇಜಸ ಉತ್ತರಾಯ ಹತೋ ಗರ್ಭ ಈಶೇ ಜೀವಿತ ಪುನಃ. ಕೃಷ್ಣ ಹೇಳಿದ್ನಂತೆ, ನಾನು 9 ತಿಂಗಳು ಬಿಟ್ಕೊಂಡು ಬರ್ತೀನಿ, ನೀವೆಲ್ಲ ಅಶ್ವಮೇಧ ಯಾಗಕ್ಕೆ ತಯಾರಿ ಮಾಡಿಕೊಂಡು ಇಟ್ಕೊಳ್ರಿ ಅಂತ ಹೇಳಿದ್ನಂತೆ. ಧರ್ಮರಾಜನಿಗೆ ಒಂದೇ ತಲೆಯಲ್ಲಿ ಬಂದಿತ್ತು, ನಾನು ಭೀಷ್ಮಾಚಾರ್ಯರಂತಹ ವ್ಯಕ್ತಿಗಳನ್ನ, ದ್ರೋಣಾಚಾರ್ಯರಂತಹ ವ್ಯಕ್ತಿಗಳನ್ನ ಕೊಲ್ಲಿಕ್ಕೆ ಕಾರಣ ಆಗಿಬಿಟ್ಟೆ. ಎಷ್ಟು ಪಾಪ, ಗುರುಗಳಿಗೆ ಹಿರಿಯರಿಗೆ ದ್ರೋಹ ಮಾಡಿದ್ದು ಎಷ್ಟೆಷ್ಟು ಜನ್ಮಗಳಲ್ಲಿ ನನಗೆ ಬಡ್ಕೊಳ್ತದೋ ಗೊತ್ತಿಲ್ಲ. ಅದಕ್ಕೆ ಇದಕ್ಕೆಲ್ಲ ಪ್ರಾಯಶ್ಚಿತ್ತ ಏನು ಅಂತ ಕೇಳಿದಾಗ ವೇದವ್ಯಾಸದೇವರು ಹೇಳಿದ್ರಂತೆ, ಕ್ಷತ್ರಿಯನಾಗಿದ್ದೀಯಲ್ಲ ನಿನಗೆ ಬೇರೆ ಪ್ರಾಯಶ್ಚಿತ್ತ ಇದೆ, ಬ್ರಾಹ್ಮಣನಾಗಿದ್ದೀಯಲ್ಲ ನಿನಗೆ ಬೇರೆ ಪ್ರಾಯಶ್ಚಿತ್ತ ಇದೆ ಅಂತ ಹೇಳಿ, ಕ್ಷತ್ರಿಯನಾದವನಿಗೆ ಪ್ರಾಯಶ್ಚಿತ್ತ ಏನು ಅಂದ್ರೆ ಅಶ್ವಮೇಧ ಯಾಗವೇ ಪ್ರಾಯಶ್ಚಿತ್ತ. ಅಶ್ವಮೇಧ ಕ್ರತುಶ್ರೇಷ್ಠ ಜ್ಯೋತಿಶ್ರೇಷ್ಠೋ ದಿವಾಕರ. ಅಶ್ವಮೇಧ ಯಾಗವನ್ನು ಮಾಡ್ರಿ ಅಂತ ಕೊಟ್ಬಿಟ್ರಂತೆ. ವೇದವ್ಯಾಸ ದೇವರು ಅಶ್ವಮೇಧ ಯಾಗ ಮಾಡ್ರಿ, ಕೃಷ್ಣ ಅಶ್ವಮೇಧ ಯಾಗ ಮಾಡ್ರಿ ಅಂತ ಹೇಳಿದ ಮೇಲೆ
9 ತಿಂಗಳು ತಯಾರಿ ಮಾಡಿಕೊಂಡ್ರಂತೆ. ಎಲ್ಲ ಸಾಮಗ್ರಿಗಳನ್ನು ಸಂಪಾದನೆ ಮಾಡಿದ್ರು. ಸರಿಯಾಗಿ ಕೃಷ್ಣ ಬಂದಿದ್ದಾನೆ. ಅವತ್ತಿನ ದಿವಸ ಉತ್ತರಾದೇವಿ ಹಡದ್ಲಂತೆ. ಪ್ರಸವ ಆಯ್ತು. ಕೃಷ್ಣ ಬಂದು ಕೂಡಲೇ ಹಡದ್ಲಂತೆ. ಅರಮನೆಯಲ್ಲಿ ಕೃಷ್ಣ ಕಾಲಿಟ್ಟಾನೆ. ಕೂಸು ಹುಟ್ಟಿತು. ಸೂಲಗಿತ್ತೆ ನೋಡಿದ್ರು. ಡಾಕ್ಟರ್ ನೋಡಿದ್ರು, ಅಳ್ತಾ ಇಲ್ಲ ಕೂಸು. ಯಾಕೆ ಅಳ್ತಿಲ್ಲ ಅಂತ ಗಾಬರಿ ಆಯಿತು. ನಾಡಿ ಹಿಡಿದು ನೋಡಿದ್ರು, ಇಲ್ಲ ಕೂಸು ಉಳ್ಕೊಂಡಿಲ್ಲ ಅಂತ ಹೇಳ್ಬಿಟ್ರು. ಉತ್ತರಾದೇವಿ 9 ತಿಂಗಳ ಹಿಂದೆ ಕೃಷ್ಣನಿಗೆ ಪ್ರಾರ್ಥನಾ ಮಾಡಿ ಕೇಳ್ಕೊಂಡಿದ್ಲು, ಕಾಮಂ ದಹತು ಮಾಂ ನಾಥ ಮಾಮೇ ಗರ್ಭೋ ನಿಪಾತ್ಯತ, ನಾನು ಸತ್ರು ಪರವಾಗಿಲ್ಲ, ಕೂಸು ಸಾಯ್ಬಾರದು ಅಂತ ಹೇಳಿದ್ರು. ಕೂಸು ಹತ್ತೋಯ್ತಲ್ಲ ಅನ್ಕೊಂಡ್ರು. ಕೃಷ್ಣ ಒಳಗೆ ಬಂದೇ ಬಿಟ್ಟ. ಕುಂತಿ ಹೋದ್ಲು ಓಡ್ಕೊಂಡು. ಹಿಂದೆ ದ್ರೌಪದಿ ಹೋದ್ಲು, ಸುಭದ್ರಾ ಹೋದ್ಲು. ಉತ್ತರಾದೇವಿ ಹಾಸಿಗೆ ಮೇಲೆ ಕೂಸು ಹಿಡ್ಕೊಂಡು ಕೂತಿದ್ಲಂತೆ. ಎಲ್ರು ಕುಂತಿ ಕಣ್ಣಲ್ಲಿ ನೀರು, ದ್ರೌಪದಿ ಕಣ್ಣಲ್ಲಿ ನೀರು, ಸುಭದ್ರಾ ಕಣ್ಣಲ್ಲಿ ನೀರು. ಕೃಷ್ಣ 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 ಕೃಷ್ಣ. ಏನಾಯಿತು? ನಮ್ಮ ಈ ಕುರುವಂಶದ ಕುಡಿ ಸತ್ತೇ ಹೋಯ್ತು. ಸತ್ತೋಯ್ತಾ? ಯಾರು ಹೇಳಿದ್ರು ಅಂದ್ರೆ ಕೃಷ್ಣ. ನೋಡು ನಡ್ರಿ ಅಂತ ಬಂದಿದ್ದಾನೆ. ಆ ಗೃಹದಲ್ಲಿ ಬಾಣಂತಿ ಖೋಲಿರ್ತಾರೆ, ಅಲ್ಲಿ ಬಂದಂತೆ ಕೃಷ್ಣ. ಎಷ್ಟು ಬುದ್ಧಿವಂತ ದೇವರು ಅಂದ್ರೆ, ಅಶ್ವತ್ಥಾಮಾಚಾರ್ಯರು ಬಿಟ್ಟ ಬ್ರಹ್ಮಾಸ್ತ್ರ ವ್ಯರ್ಥ ಆಗಿರಬಾರದು. ಯಾಕೆ? ಗಾಯತ್ರಿ ಮಂತ್ರದ ಫಲ. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಹೇಳುವಾಗ ಒಂದು ಮಾತು ಹೇಳುತ್ತಾರೆ, ಬ್ರಹ್ಮಾಸ್ತ್ರ ಅಂದ್ರೆ ಏನು ತಿಳ್ಕೊಂಡಿದ್ದೆ? ಯಾವುದೋ ಬೇರೆ ಬ್ರಹ್ಮಾಸ್ತ್ರ ಅಲ್ಲ, ಅದು ಗಾಯತ್ರಿ ಮಂತ್ರನೇ. ಗಾಯತ್ರಿ ತತ್ರ ಮಂತ್ರೋಸೌ. ಸರಿಯಾಗಿ ಗಾಯತ್ರಿ ಮಂತ್ರವನ್ನ ಜಪ ಮಾಡಿಕೊಂಡು ಸಿದ್ಧ ಮಾಡಿದರೆ ಶೃಂಗಿ ಕೊಟ್ಟಂತೆ ಶಾಪ ಕೊಡ್ಲಿಕ್ಕೂ ಬರ್ತದೆ. ಬ್ರಾಹ್ಮಣನಾಗಿದ್ರೆ, ಅರ್ಜುನ ಅಶ್ವತ್ಥಾಮಾಚಾರ ಅಂತವರಾಗಿದ್ರೆ ಬಾಣಕ್ಕೆ ಹೂಡಿ ಬ್ರಹ್ಮಾಸ್ತ್ರ ಮಾಡ್ಲಿಕ್ಕೆ ಬರ್ತದಂತೆ. ಆ ಗಾಯತ್ರಿ ಮಂತ್ರ ಬರ್ತಿರ್ಬೇಕಷ್ಟೇ. ಅದರಲ್ಲಿ ಎಷ್ಟು ರಹಸ್ಯ ಸೇರಿಸಿದ್ದಾರೆ. ಒಂದೊಂದು ಮಂತ್ರಗಳನ್ನು ಅರ್ಥ ಮಾಡಿಕೊಳ್ಳೋ ಕಾಲ ಕಷ್ಟ ಆಗುತ್ತೆ. ಸುಮ್ಮನೆ ಏನೋ ಗಾಯತ್ರಿ ಮಂತ್ರ ಮಾಡಿಬಿಟ್ಟಿರ್ತಾರೆ. ಅವ್ರು ನೋಡ್ಬೇಕು, 10 ಗಾಯತ್ರಿ ಮಂತ್ರ ಮಾಡಿದ್ದು ಗಾಯತ್ರಿಗೂ ಗೊತ್ತಾಗಿರೋದಿಲ್ಲ. ಉಳಿದವರಿಗೆ ಬಿಟ್ಬಿಡಿ, ಉಳಿದವರಿಗೆ ಅಂತೂ ದೂರ ಹೋಯ್ತು. ಸ್ವತಃ ಗಾಯತ್ರಿಗೂ ಗೊತ್ತಾಗಿರೋದಿಲ್ಲ, ಅಷ್ಟು ಚಂದ ಮಾಡಿರ್ತಾರ. ಗಾಯತ್ರಿ ಮಂತ್ರ ನಮಗೆ ಬಲ, ಇನ್ಯಾರಿಗೆ ಬಲ ಅಲ್ಲ. ಅಂಥ ಗಾಯತ್ರಿ ವ್ಯರ್ಥ ಆಗಬಾರದು ಅಂತ ಬ್ರಹ್ಮಾಸ್ತ್ರದ ಫಲವನ್ನು ತೋರಿಸಿಬಿಟ್ಟ. ತಾನು ಬಂದಂತೆ ಕೂಸಿನ ತೆಳಗೆ ಹಾಕಿಬಿಟ್ಟಿದ್ದಾರಂತೆ. ಮತ್ತೆ ಹೋದ್ಮೇಲೆ ತೆಳಗೆ ಹಾಕೋದಲ್ರಿ, ಮತ್ತೆ ಮೇಲೆ ಇಟ್ಕೊಂಡು ಕೂತಿರ್ತಾರೆ. ಎಷ್ಟೇ ನಮ್ಮ ಪ್ರೀತಿ ಪಾತ್ರ ಇದ್ರು ಸತ್ಯಕ್ಕೆ ಹೋದ್ಕೊಂಡು ತೆಳಗೆ ಹಾಕೋ. ಇಲ್ಲ ನಮ್ಮಪ್ಪ ನಮ್ಮವ್ವ ಅಂತ ತಿಳ್ಕೊಂಡು ಮಂಚದ ಮೇಲೆ ಮಲಸ್ಲಿ, ಮತ್ತೆ ಏನ್ರ ತೆಳಗೆ ಹಾಕ್ಲೇಬೇಕು, ನೀವೇನ್ ಮಾಡ್ಲಿಕ್ಕೆ ಬರೋದಿಲ್ಲ. ತೆಳಗೆ ಹಾಕಿದಾಗ ಕೃಷ್ಣ ಬಂದಂತೆ. ಎಲ್ಲರಿಗೆ ಸರಿಸಿದ. ಸ್ವಲ್ಪ ಗಾಳಿ ಆಡ್ಲಿಕ್ಕೆ ಬಿಡ್ರಿ, ಕೂಸಿಗೆ ಬಿಡ್ರಿ ಅಂದ್ರಂತೆ. ಎಲ್ಲಿ ಗಾಳಿ ಆಡ್ಬೇಕು? ಒಳಗೆ ಗಾಳಿ ಆಡ್ತಾ ಇದ್ರೆ ಹೊರಗೆ ಗಾಳಿ ಆಡ್ಬೇಕಲ್ಲ ಅಂದ. ಕೃಷ್ಣ ತನ್ನ ಪಾದವನ್ನ ಎತ್ತಿ ಕೂಸಿನ ಮೇಲೆ ಇಟ್ಟುಬಿಟ್ಟನಂತೆ. ಪರೀಕ್ಷಿತ ರಾಜನ ಮೇಲೆ ಕಾಲಿಟ್ಬಿಟ್ಟ ದೇವರು. ಹುಟ್ಟಿದ ಕೂಸು ನೆನಪಿಟ್ಟುಕೊಳ್ರಿ. ಹುಟ್ಟಿದ ಕೂಸಿನ ಮೇಲೆ ತನ್ನ ಪಾದವನ್ನ ಇಟ್ಟ ಕ್ಷಣದಲ್ಲಿ ಕಣ್ಣು ತೆರೆದು ಕೊಯ್ ಅಂತಿದ್ದು. ಹೆಂಗಾಯ್ತು? ಕುಂತಿ ನಿಂತಿದ್ದಾಳೆ, ಕಣ್ಣಲ್ಲಿ ನೀರು ಬರ್ತಾ ಇದೆ. ದ್ರೌಪದಿ ನಿಂತಿದ್ದಾಳೆ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಸುಭದ್ರಾ ದೇವಿ ಕೃಷ್ಣನ್ ಕಾಲು ಹಿಡ್ಕೊಳ್ಬೇಕು. ತಂಗಿ ಅಷ್ಟೇ, ಕೃಷ್ಣ ಏನ್ ಮಾಡಿದೆ ನೀನು ಅಂದ್ರು. ಏನ್ ಮಾಡಿದ್ದೀನಿ? ಕೂಸು ಅಲ್ಲೇ ಇತ್ತು, ಮಲಗಿತ್ತು, ಎಬ್ಸಿದೆ ಅಷ್ಟೇ ಎಂದ. ಸುಳ್ಳು ಹೇಳ್ತಿದ್ದಿ ಕೃಷ್ಣ ಅಂದ್ರು. ಭೇಜೆ ಖಗೇಂದ್ರ ಧ್ವಜಪಾದ ಮೂಲಂ. ಈ ಕೂಸು ಭಾಗವತವನ್ನ ಕೇಳಿ ನಾಳೆ ಎಲ್ಲಿ ಹೋಗ್ಬೇಕು? ಇದೇ ಪಾದಕ್ಕೆ ಹೋಗ್ಬೇಕಲ್ಲ, ಇದಕ್ಕೆ ಸ್ಥಾನವನ್ನು ತೋರಿಸಿಕೊಟ್ಟೆ ಅಂತ ಹೇಳಿದ. ಏನ್ ಹೇಳಿಲ್ಲ. ಈ ಕೂಸಿನ ಸ್ಥಾನ ಯಾವುದು? ಪರೀಕ್ಷಿತ ಭಾಗವತ ಕೇಳಿದ ಮೇಲೆ ಎಲ್ಲಿ ಹೋಗ್ತಾನೆ ಅಂದ್ರೆ ನನ್ನ ಪಾದದಲ್ಲೇ ಹೋಗ್ತಾನೆ. ಯಾಕೆ ಅಂದ್ರೆ ಸೂತ್ರ ಇದೆ. ವೇದವ್ಯಾಸ ದೇವರು ಒಂದು ಸೂತ್ರ ಬರೆದಿದ್ದಾರೆ. ದೇವತೆಗಳು ತಮ್ಮ ತಮ್ಮ ಉತ್ಪತ್ತಿ ಸ್ಥಾನಗಳಲ್ಲಿಯೇ ಲಯ ಹೊಂದುತ್ತಾರಂತೆ, ಬೇರೆ ಕಡೆಗಿಲ್ಲ. ಕಣ್ಣಿನಲ್ಲಿ ಸೂರ್ಯ ಹುಟ್ಟಿ ಬಂದಿದ್ನಲ್ಲ, ದೇವರಿಗೆ ಲಯ ಹೊಂದುವಾಗ ಕಣ್ಣಲ್ಲೇ ಲಯ ಹೊಂದಬೇಕಂತೆ. ಕಿವಿಯಿಂದ ಹುಟ್ಟಿ ಬಂದ ದೇವತೆಗಳು ಕಿವಿಯಲ್ಲಿ ಹುಟ್ಟಬೇಕಂತೆ. ತ್ವಗೀಂದ್ರಿಯದಿಂದ ಹುಟ್ಟಿ ಬಂದ ದೇವತೆಗಳು ತ್ವಗೀಂದ್ರಿಯದಲ್ಲೇ ಲಯ ಹೊಂದಬೇಕಂತೆ. ಹಾಗೆ ಪರೀಕ್ಷಿತ ಭಗವಂತನ ಪಾದದಿಂದ ಹುಟ್ಟಿ ಬಂದವನಾದ್ರಿಂದ ಭಾಗವತ ಕೇಳಿ ಪಾದದಲ್ಲೇ ಲಯ ಹೊಂದಬೇಕು ಅಂತ ತೋರಿಸಿಕೊಟ್ಟಂತೆ. ಭಗವಂತನ ಪಾದಸ್ಪರ್ಶದ ಮಹಿಮಾ ಏನಿತ್ತು ಅಂದ್ರೆ ಸತ್ತು ಹೋದವನು ಬದುಕಿ ನಿಂತು ಬಿಟ್ಟ. ಭಾರಿ ಸಂತೋಷ ಆಯಿತು. ಆಗ ಪರೀಕ್ಷಿತ ರಾಜನ ನಾಮಕರಣ ಕಾರ್ಯಕ್ರಮ ಮುಂದೆ ಬಂತಲ್ಲ. ಮತ್ತೆ 12ನೇ ದಿವಸಕ್ಕೆ ನಾಮಕರಣ ಬೇಗನೆ ಮಾಡ್ಬೇಕಂತ. ನಾಮಕರಣವನ್ನ ತಡ ಮಾಡಬಾರದು. ನಮ್ಮಲ್ಲೆಲ್ಲ ಏನು ಅಂದ್ರೆ ಪಾಪ ಹೆಣ್ಮಗಳಿಗೆ ಕೂತ್ರೆ ಹೇಳಲಿಕ್ಕೆ ಆಗ್ತಿರೋದಿಲ್ಲ, ಇದ್ರೆ ಕೂಡ್ಲಿಕ್ಕೆ ಆಗ್ತಿರೋದಿಲ್ಲ ಅಂತ ಅದು ಬಾಣಂತಿ ಸಮಸ್ಯೆ. ಇವತ್ತಂತರೂ ಮುಗದೆ ಹೋತ್ರಿ ಅಂತಿರ್ತಾರೆ. ಅದಕ್ಕೆ ಕೂತ್ರೆ ಹೇಳಿಕ್ ಬರ್ತಿರಲಿಲ್ಲ, ಇದ್ರೆ ಕೂಡ್ಲಿಕ್ಕೆ ಬರ್ತಿರಲಿಲ್ಲ. ಚೇರ್ ಮೇಲೆ ಕೂತ್ರಿ ಸದಾ ಚೇರ್ ಉಮನ್, ಅದಕ್ಕೆ ಕೂತ್ಕೊಂಡಿರ್ಬೇಕು ಅಂಥದ್ದು 12ನೇ ದಿವಸಕ್ಕೆ ನಾಮಕರಣ ಮಾಡಿದ್ದಾರೆ. ಬ್ರಾಹ್ಮಣರೆಲ್ಲ ಬಂದಿದ್ರಂತೆ. ಕೂಸಿನ ಭವಿಷ್ಯ ಹೇಗಿದೆ ಹೇಳ್ರಿ ಅಂತ. ಜಾತಾಶೌಚ ಕಳೆದಿದ್ದರಿಂದ ಹೇಳಿದ್ರಂತೆ. ಬ್ರಾಹ್ಮಣ ಊಚು ಹೆಂಗಾಗ್ತಾರೆ ನಾಳೆ ಪರೀಕ್ಷಿತ ಮಹಾರಾಜರು ಅಂದ್ರೆ ಪಾರ್ಥ ಪ್ರಜಾಪಿತ ಸಾಕ್ಷಾತ್ ಇಕ್ಷ್ವಾಕುರಿವ ಮಾನವ. ಹಿಂದೆ ಇಕ್ಷ್ವಾಕು ಅಂತ ರಾಜ ಇದ್ದ. ಭಾಗವತ 9ನೇ ಸ್ಕಂದದಲ್ಲಿ ಒಂದು ಕಥೆ ಹೇಳುತ್ತಾರೆ. ಇಕ್ಷ್ವಾಕು ಕ್ಷುವತೋಬನೋಹೋ ಅಂತ.
ವೈವಸ್ವತ ಮನುವಿನ ಮಗ ಅಂತೆ. ವೈವಸ್ವತ ಮನುವಿಗೆ 10 ಜನ ಗಂಡು ಮಕ್ಕಳು, ಅದರಲ್ಲಿ ಇಕ್ಷ್ವಾಕು ಅಂತ ಮೊದಲನೇ ಮಗ. ಅವನು ಹೆಂಗ್ ಹುಟ್ಟಿದ್ದಾನೆ ಅಂತ ಕೇಳಿದಂತೆ. ಈ ಇಕ್ಷ್ವಾಕು ಆ ವೈವಸ್ವತ ಮನುವಿಗೆ ಸ್ವಲ್ಪ ನೆಗಡಿ ಬಂದಿತ್ತಂತ. ಅವತ್ತು ನೆಗಡಿ ಬಂದಾಗ ಸಿನಿಬಿಟ್ನಂತೆ. ಸಿನಿದ ಕೂಡಲೇ ಒಂದು ಕೂಸು ಹುಟ್ಕೊಂಡಂತೆ. ಆ ಹುಟ್ಟಿದ ಕೂಸು ಇಕ್ಷ್ವಾಕು ಅಂತ. ಸೂರ್ಯವಂಶಕ್ಕೆ ಅವನೇ ಪ್ರಧಾನ ಪುರುಷ. ಮುಂದೆ ಇಕ್ಷ್ವಾಕುವಿನ ವಂಶದಲ್ಲೇನೆ ಶ್ರೀರಾಮಚಂದ್ರ ಅವತಾರ ಮಾಡಿದ್ದು. ಇಕ್ಷ್ವಾಕುವಿನ ವಂಶದಲ್ಲಿ ಬೇರೆ ಕಡೆಗಲ್ಲ. ಅಲ್ಲಿ ನರಿಷ್ಯಂತ, ನಾಭಾಗ, ನೃಗ, ದೃಷ್ಟ, ಕರುಷ ಅಂತಿದ್ದಾರೆ. ಅಲ್ಲೆಲ್ಲೂ ಅವತಾರ ಮಾಡಲಿಲ್ಲ. ಈ ಇಕ್ಷ್ವಾಕುವಿನ ಮನೆಯಲ್ಲಿ ಹುಟ್ಟಿದ್ದಾನಂತೆ. ಸುದೈವ ಅವ್ನು ಸೀನಿದಾಗ ಒಂದ್ ಸರ್ತಿ ಮಾತ್ರ ಹಂಗೆ ಕೂಸು ಹುಟ್ಟಿದ್ದು. 10 ಸರ್ತಿ ಸೀನಿದಾಗ ಎಲ್ಲ ಹಂಗೆ ಕೂಸು ಹುಟ್ಟಿದ್ರೆ ಏನ್ ಪರಿಸ್ಥಿತಿ ಇರಬೇಡ. ಅವನಿಗೊಬ್ಬರಿಗಲ್ದೆ ಅದೆಲ್ಲ ಸಾಂಕ್ರಾಮಿಕ ಆಗಿ ನಮಗೆಲ್ಲ ಬಂದು ನಾವು ಮನೆಯಲ್ಲಿ ಏನಾದ್ರು ಸ್ವಲ್ಪ ನೆಗಡಿ ಪಗಡಿಯಾಗಿ ಹಿಂಗೆ ಮಳಿ ಬಂದಾಗ ತೊಯ್ಸ್ಕೊಂಡು ಮನೆಗೆ ಹೋಗೋಣ, ಅಕ್ಷಿನ್ ಸೀನ್ಗೋಣ, ನಮಗೆ ಬೆಳೀತದ ಮುಂದಿಗೆ ಪರಿಸ್ಥಿತಿ ಅಂತ. ಅದಕ್ಕೆ ಇಕ್ಷ್ವಾಕು ಮಾನವ. ಆ ಇಕ್ಷ್ವಾಕು ಹೇಗೆ ಮತ್ತೆ ವೈವಸ್ವತ ಮನುವಿನ ಮಗನಾಗಿದ್ದಾನೋ ಹಾಗೆ ಈ ಪರೀಕ್ಷಿತ ಮಹಾರಾಜರು ಕೂಡ ಹಂಗೆ ಆಗ್ತಾರಂತೆ. ಬ್ರಹ್ಮಣ್ಯ ಸತ್ಯಸಂಧಶ್ಚ, ಬ್ರಾಹ್ಮಣರ ಬಗ್ಗೆ ಅಪರಿಮಿತವಾದ ಕಾಳಜಿ, ಭಾರಿ ಭಕ್ತಿ. ರಾಮೋ ದಾಶರಥರಿಯಥ, ರಾಮಚಂದ್ರನಂತೆ ಆಗ್ತಾನೆ ಅಂತ ಹೇಳಿಬಿಟ್ರು. ಯಾರು? ಪರೀಕ್ಷಿತ ಮಹಾರಾಜ. ಶ್ರೀಮದಾಚಾರ್ಯ ಅಂತಾರೆ, ವೇದವ್ಯಾಸದೇವರು ದೃಷ್ಟಾಂತ ಏನೋ ಕೊಟ್ರು, ನೀವೆಲ್ಲ ಬಹಳ ಸಂತೋಷ ಪಟ್ಬಿಟ್ರಿ, ಸ್ವಲ್ಪ ಹುಷಾರಾಗಿರ್ಬೇಕಲ್ಲ ಅಂದ್ರು. ಯಾಕೆ ದೃಷ್ಟಾಂತ ಹೆಂಗ್ ಕೊಟ್ರು? ಪರೀಕ್ಷಿತ ಮಹಾರಾಜ ಶ್ರೀರಾಮಚಂದ್ರನಂತೆ ಎಂದು ಬಿಟ್ರು. ಶ್ರೀರಾಮಚಂದ್ರ ಸಾಕ್ಷಾತ್ ಭಗವಂತ. ಭಗವಂತನಂತೆ ಈ ಪರೀಕ್ಷಿತ ಮಹಾರಾಜರ ಹೆಂಗಾಗ್ಲಿಕ್ಕೆ ಸಾಧ್ಯ ಇದೆ? ಕರ್ಮಜ ದೇವತೆಗಳು ಇವರು, ಕರ್ಮದಿಂದ ದೇವತ್ವ ಸಂಪಾದನೆ ಮಾಡಿದವರು. ಸ್ವತಃ ಪರಮಾತ್ಮ ತಾಳ್ಮೇಳ ಇಲ್ವಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮಧ್ವಾಚಾರ್ಯ ಅಂತಾರೆ, ಪುರಾಣಾಂತರಗಳನ್ನು ತೆಗೆದು ನೋಡ್ರಿ. ಆ ಪುರಾಣಾಂತರಗಳಲ್ಲಿ ದೃಷ್ಟಾಂತಗಳನ್ನು ಕೊಡುವಾಗ ಹೆಂಗ್ ದೃಷ್ಟಾಂತ ಕೊಟ್ಟಿರ್ತಾರೆ ಅಂದ್ರೆ, ಸಮಸಮ ದೃಷ್ಟಾಂತ, ಉತ್ತಮ ದೃಷ್ಟಾಂತ, ಅಧಮ ದೃಷ್ಟಾಂತ ಅಂತ ಇರ್ತದಂತೆ. ಅದಕ್ಕೆ ನಮ್ಮನ್ನ ಯಾವಾಗಾದ್ರೂ ಯಾರಾದ್ರೂ ಪುರಾಣ ಮುಗಿದ್ಮೇಲೆ ಹೊಗಳು ಕಾಲಕ್ಕೆ ಹೊಗಳ್ತಿರ್ತಾರೆ ನೋಡ್ರಿ, ಸಾಕ್ಷಾತ್ ಶುಕಾಚಾರ್ಯ ಹೇಳಿದಂಗೆ ಆಯ್ತು ಅಂತ ಹೇಳಿಲ್ಲ. ಇದು ಉತ್ತಮ ದೃಷ್ಟಾಂತ ಅಂತ ತಿಳ್ಕೋಬೇಕಷ್ಟೇ. ನಾವೇನು ಶುಕಾಚಾರ ಅಲ್ಲ, ಯಾರ ಆಚಾರವೂ ಅಲ್ಲ, ನಾವು ಶೋಕಾಚಾರ, ಬರೀ ದುಃಖ ಪಡ್ತಿರೋ ಆಚಾರಗಳಷ್ಟೇ. ಅಂದ ಮೇಲೆ ಉತ್ತಮ ದೃಷ್ಟಾಂತ, ಆ ವ್ಯಕ್ತಿಗಿಂತಲೂ ಉತ್ತಮನಾದ ವ್ಯಕ್ತಿಯನ್ನು ದೃಷ್ಟಾಂತ ಕೊಡೋದು. ಇನ್ ಕೆಲವೊಂದು ಸರ್ತಿ ಹಿಂಗೆ ಹೇಳಿರ್ತಾರೆ, ರಾಮ ಹೆಂಗಿದ್ದಾನೆ ಅಂದ್ರೆ ಸಾಕ್ಷಾತ್ ನಾರಾಯಣ ಇದ್ದಂತೆ ಇದ್ದಾನೆ ಅಂತ. ಸಮಸಮ ದೃಷ್ಟಾಂತ ಅಂತ ಅರ್ಥ. ನಾರಾಯಣ ಹೆಂಗಿದ್ದಾನ? ನಾರಾಯಣನಂತೆ ಇದ್ದಾನೆ ಅಂತ. ಅಧಮ ದೃಷ್ಟಾಂತ ಹೆಂಗ್ ಕೊಡಬೇಕು ಅಂದ್ರೆ, ದೇವರು ಈ ಜಗತ್ತಿನ ಸೃಷ್ಟಿಯನ್ನು ಹೆಂಗ್ ಮಾಡ್ತಾನೆ ಅಂದ್ರೆ, ಜೇಡ್ರ ಹುಳ ಮಾಡ್ತದಲ್ಲ ಹಂಗ್ ಮಾಡ್ತಾನೆ ಅಂತ ಹೇಳ್ಬಿಡ್ತಾರಂತೆ. ಜೇಡ್ರ ಹುಳ ಹೆಂಗ್ ಮಾಡ್ತದ? ಬಲಿ ಕಟ್ಟಿರ್ತದಲ್ಲ ಮನೆಯೊಳಗ, ತಿಂದ ಪದಾರ್ಥವನ್ನೇ ತೆಗೆದು ಬಲೆಯನ್ನ ಕಟ್ಟುವಂತೆ. ಹಿಂದಿನ ಪ್ರಳಯ ಕಾಲದಲ್ಲಿ ಜಗತ್ತನ್ನ ನುಂಗಿದ ಪರಮಾತ್ಮ ಮುಂದಿನ ಪ್ರಳಯ ಕಾಲದಲ್ಲಿ ಹೊರಗೆ ಹಾಕ್ತಾನಂತೆ. ಇದು ಅಧಮ ದೃಷ್ಟಾಂತ. ಅದು ಮಧ್ಯಮ ದೃಷ್ಟಾಂತ. ಪರೀಕ್ಷಿತ ರಾಜ ರಾಮನಂತೆ ಅಂತಿದ್ದದ್ದು ಉತ್ತಮ ದೃಷ್ಟಾಂತ. ಹೊರತಾಗಿ ರಾಮನಂತೆ ಇದ್ದಾನೆ ಅಂತ ಭಾವಿಸಬಾರದು ಅಂತ ತಿಳಿಸಿಕೊಟ್ಟಿದ್ದಾರೆ. ಆಮೇಲೆ ಮುಂದೆ ಇವ ಹೆಂಗಾಗ್ತಾನೆ ಅಂತ ಹೇಳಿ ಒಬ್ಬೊಬ್ಬರ ದೃಷ್ಟಾಂತವನ್ನೆಲ್ಲ ಕೊಟ್ಟಿದ್ದಾರೆ. ಧೃತ್ಯ ಬಲಿ ಸಮಃ ಕೃಷ್ಣೇ ಪ್ರಹ್ಲಾದ ಇವ ಸದೃಢ. ಭಗವಂತನಲ್ಲಿ ಎಷ್ಟು ಭಕ್ತಿ ಇರ್ತದೆ ಇವನಿಗೆ, ಪರೀಕ್ಷಿತ ರಾಜನಿಗೆ ಅಂದ್ರೆ ಪ್ರಹ್ಲಾದ ರಾಜನಂತೆ ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ನೋಡ್ರಿ, ಪರೀಕ್ಷಿತ ರಾಜನ ಭಕ್ತಿ ಪ್ರಹ್ಲಾದ ರಾಜನ ಭಕ್ತಿ ಹೋಲಿಸ್ತಾರೆ. ಇದು ಉತ್ತಮ ದೃಷ್ಟಾಂತ ಅಂತ ತಿಳ್ಕೋಬೇಕು. ಅಥವಾ ಅವರು ಕರ್ಮಜ ದೇವತೆಗಳು, ಇವರು ಕರ್ಮಜ ದೇವತೆ, ಅದರಿಂದ ಸಮಸಮ ದೃಷ್ಟಾಂತ ಅಂತ ತಿಳಿಬೇಕು. ಆಹರ್ತೈಷೋ ಅಶ್ವಮೇಧಾನ ವೃದ್ಧಾನ ಪರ್ಯುಪಾಸಕ. ಮುಂದೆ ಅಶ್ವಮೇಧ ಯಾಗವನ್ನ ಮಾಡ್ತಾನೆ. ಜೊತೆಗೆ ನಿಗ್ರಹೀತ ಕಲೇರೇಶ ಭುವೋ ಧರ್ಮಸ್ಯ ಕಾರಣಾತ್, ಕಲಿನಿಗ್ರಹವನ್ನ ಮಾಡುವಂಥವನಾಗಿದ್ದಾನೆ ಅಂತ ಕಲಿನಿಗ್ರಹದ ಕಥೆಯನ್ನು ಹೇಳ್ತಾರೆ. ಭಾರಿ ದೊಡ್ಡ ಕೆಲಸ. ಅವರಿವರನ್ನೆಲ್ಲ ನಿಗ್ರಹ ಮಾಡಬಹುದಂತೆ. ಕಲಿಯನ್ನೇನು ನಿಗ್ರಹ ಮಾಡ್ತೀವೆಲ್ಲಾದ್ರೂ, ಈ ಪರೀಕ್ಷಿತ ಮಹಾರಾಜ ಕಲಿಯನ್ನು ನಿಗ್ರಹ ಮಾಡ್ತಾನೆ ಅಂತ ತಿಳಿಸಿಕೊಟ್ರು. ಒಂದು ಮಾತು ಹೇಳಿದ್ರಂತೆ, ಏನಿಲ್ಲ, ತಕ್ಷಕಾದ ಆತ್ಮನೋ ಮೃತ್ಯು ದ್ವಿಜಪುತ್ರೋಪಸರ್ಜಿತ. ಶೃಂಗಿಯ ಶಾಪದಿಂದಾಗಿ 60 ವಯಸ್ಸು ಮುಗಿಯೋದ್ರೊಳಗಾಗಿ ಈತ 60 ವರ್ಷ ಶಾಂತಿ. ತಕ್ಷಕ ಬರ್ತಾನೆ, ಕಚ್ಚಿಸಿಕೊಂಡು ಸಾಯ್ತಾನೆ. ಆದರೆ ಪ್ರಪಂಚದ ಉಪಶ್ರುತ್ಯ ಮುಕ್ತ ಸಂಘ ಪದಂ ಹರೇಹೇ, ಗಂಗಾ ತೀರದಲ್ಲಿ ದೇಹತ್ಯಾಗವನ್ನ ಮಾಡಿ ಮುಕ್ತಿಯನ್ನು ಪಡಿತಾನೆ ಇವನು ಅಂತ ಹುಟ್ಟಿದ 12ನೇ ದಿವಸಕ್ಕೆ ಜಾತಕ ಹೇಳಿ ಮುಗಿಸ್ಬಿಟ್ರಂತೆ. ಏನ್ ಆಶ್ಚರ್ಯ! ಪರೀಕ್ಷಿತ ರಾಜನೊಂದು ಬರೋಬ್ಬರಿ ಪರ್ಫೆಕ್ಟ್ ಆಗಿ ಹೇಳ ಜಾತಕ ಎಲ್ಲಾದ್ರು. ಅವತ್ತು ಅವನಿಗೇನು ಹೆಸರಿಟ್ರು? ವಿಷ್ಣುರಾಥ ಅಂತ ಮೊದಲನೇ ಹೆಸರಂತೆ. ಪರೀಕ್ಷಿತ ಮಹಾರಾಜರಿಗೆ ಇಟ್ಟ ಹೆಸರು ವಿಷ್ಣುರಾಥ. ವಿಷ್ಣುರಾಥ ಅಂತ ನಾವೆಲ್ಲ ಪರೀಕ್ಷಿತ ಅಂತ ಕರೆದ ಅಭ್ಯಾಸ. ಹೌದು, ಆ ವಿಷ್ಣುರಾಥನಿಗೆ ಪರೀಕ್ಷಿತ ಅಂತ ಯಾಕೆ ಬಂತು ಹೆಸರು ಅಂದ್ರೆ, ಎಲ್ಲ ಕಡೆಗೆ ಪರೀಕ್ಷಾ ಮಾಡ್ತಿದ್ದಂತೆ. ಯಾವ್ದಾದ್ರೂ ತಕ್ಷಕ ಬಂದಿದ್ದಾನ, ಯಾವ್ದಾದ್ರೂ ತಕ್ಷಕ ಇದ್ದಾನ ಅಂತ ನೋಡ್ತಾ ಇದ್ರಂತೆ.
ಅಂಥ ಪರೀಕ್ಷಿತ ಮಹಾರಾಜ ಬೆಳೆದು ಸುಮಾರೊಂದು 30-35 ವರ್ಷ ಆಯಿತು. ಪಾಂಡವರೆಲ್ಲ ವಿಚಾರ ಮಾಡಿದರಂತೆ, ನಮ್ದು ಇನ್ನೂ ಭೂಮಿ ಮೇಲೆ ಏನಾದರೂ ಕೆಲಸ ಇದೆಯಾ ಅಂತ ನೋಡಿದರಂತೆ. ಕೆಲವರೆಲ್ಲ ತಮ್ಮ ಕೆಲಸ ಮುಗಿದ ಮೇಲೂ ಇನ್ನೂ ಭೂಮಿ ಮೇಲೆ ಉಳ್ಕೊಂಡಿರ್ತಾರಂತೆ. ಇನ್ನು ಎಷ್ಟು ಚೀಲ ಅಕ್ಕಿ ಖಾಲಿ ಆಗಬೇಕು, ಎಷ್ಟು ಚೀಲ ಬ್ಯಾರೆ ಖಾಲಿ ಆಗಬೇಕು, ಎಷ್ಟು ಅಂಗಡಿಗಳ ಉದುರಿ ಹೆಚ್ಚು ಬರಬೇಕು ಅಂತ ಅವ್ರು ಇನ್ನೂ ವಿಚಾರ ಮಾಡ್ತಿರ್ತಾರಂತೆ. ನಮ್ದು ಮುಗೀತು ಅಂತ ಆದ ಕೂಡಲೇ ತಯಾರಿರ್ಬೇಕ್ರಿ, ಗಂಟು ಮುಟ್ಟಿ ಕಟ್ಕೊಂಡು ತಯಾರಿರ್ಬೇಕು. ಎಂದು ಕರೀತಾ ಕೃಷ್ಣ ಬಂದೆ ಅಂತ ಹೊರತಿರ್ಬೇಕು. ಹೊರತಾಗಿ ಇನ್ನೊಂದು 4 ದಿವಸ ಕಡಿಪ, ಮೊಮ್ಮಕ್ಕಳು ಮುಂಜು ಆಗ್ಬೇಕಾಗ್ಯದ, ಮರಿ ಮಕ್ಕಳು ಮದುವೆ ಆಗ್ಬೇಕಾಗ್ಯದ ನಿಂತ್ಕೊಂಡ್ರೆ ಬಾರದಿಲ್ಲೆಲ್ಲ. ಅದಕ್ಕೆ ಅಂತಹದ್ದು ಹೊರಟು ನಿಂತರು. ಪರಮಾತ್ಮ ಯಾವಾಗ ಪರಂಧಾಮಕ್ಕೆ ಪ್ರಯಾಣ ಮಾಡಿದ ಅಂತ ಗೊತ್ತಾಯಿತೋ ಆವಾಗಲೇನೆ ಪಾಂಡವರೆಲ್ಲ ಹೊರಟು ಬಿಟ್ರಂತೆ. ಯಾರಿಗೆ ಕೊಡಬೇಕು ಅಂದ್ರು ಉತ್ತರಾಧಿಕಾರ. ಪರೀಕ್ಷಿತ ಮಹಾರಾಜ ಇದ್ನಲ್ಲ, ಆ ಪರೀಕ್ಷಿತ ಮಹಾರಾಜನಿಗೆ ಕೊಟ್ರಂತೆ. ಭಾಗವತ ಹೇಳ್ತದೆ, ಧರ್ಮರಾಜ ಏನ್ ವಿಚಾರ ಮಾಡಿ ಪರೀಕ್ಷಿತ ರಾಜನಿಗೆ ಪಟ್ಟವನ್ನ ಕೊಟ್ಟ, ಉತ್ತರಾಧಿಕಾರವನ್ನ ಕೊಟ್ಟ. ಯಾಕಂದ್ರ ಈಗ ಒಬ್ಬ ಸ್ವಾಮಿಗಳು ಉತ್ತರಾಧಿಕಾರಿ ಅಂತ ಒಬ್ಬರನ್ನ ನೇಮಿಸಬೇಕಾದ್ರೆ ಅವರಲ್ಲಿ ಅಂತಹದೊಂದು ಗುಣ ಇರಬೇಕು. ಪಾಠ ಪ್ರವಚನ ಮಾಡೋ ಗುಣ, ಶಿಷ್ಯರನ್ನು ನೋಡಿಕೊಳ್ಳುವಂತಹ ಗುಣ, ಮಠವನ್ನ ಬೆಳೆಸಬೇಕು, 100 ಕೆಲಸಗಳಿರ್ತದೆ. ಶಿಷ್ಯನ ಅಧಿಕಾರ ಅವ್ನು ನೋಡಿಕೊಡ್ಬೇಕಂತೆ. ಮೊದಲು ಜ್ಞಾನ, ಭಕ್ತಿ, ವೈರಾಗ್ಯ, ಇದು ಉತ್ತರಾಧಿಕಾರದ ಸಾಮರ್ಥ್ಯಗಳು, ಅಧಿಕಾರಗಳು. ಅದಕ್ಕೆ ಸ್ವರಾಟ ಪೌತ್ರಂ ವಿನೀತಂ ತಂ ಆತ್ಮನಃ ಅನವಮಂ ಗುಣೈಃ ತೋಯನೀವ್ಯಾ ಪತಿಂ ಭೂಮೇ ಅಭ್ಯಸಿಂಚತ್ ಗಜಾತ್ವಯೇ. ತನಗೆ ಸರಿಸಾಟಿಯಾದವನು ಅಂತ ಅನಿಸಿಬಿಡುತ್ತಂತೆ ಧರ್ಮರಾಜರಿಗೆ. ನೋಡ್ರಿ, ಇಲ್ಲೊಂದು ಸಮಸ್ಯೆ ಬರ್ತದೆ. ಧರ್ಮರಾಜ ಅಂದ್ರೆ ಯಮದೇವರು, ಯಮದೇವರ ಅವತಾರಿಗಳಾದ ಧರ್ಮರಾಜ ಅನ್ಕೊಂಡ್ರಂತೆ ನನಗೆ ಯೋಗ್ಯತೆಯಲ್ಲಿ ಸರಿಸಾಟಿಯಾದವನು ಯಾರು ಅಂದ್ರೆ ಪರೀಕ್ಷಿತ ಅಂತ ಹೇಳಿದಂತೆ. ಮತ್ತೆ ಯಥಾ ಪ್ರಕಾರ ಯಮದೇವರಿಗೂ ಪರೀಕ್ಷಿತ ರಾಜನಿಗೂ ಏನ್ ಸಂಬಂಧ ಅಂತ ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ಹಂಗಲ್ಲ. ಆ ಅಭಿಪ್ರಾಯದಿಂದ ಇಲ್ಲಿ ಉತ್ತರಾಧಿಕಾರ ಕೊಟ್ಟಿಲ್ಲ. ಮತ್ತೇನಂತ ಕೊಟ್ಟಿದ್ದಾರೆ ಅಂತಂದ್ರೆ, ಅವರ ವಂಶದಲ್ಲಿ ಯಾರಾದ್ರೂ ಒಬ್ರು ಬಂದಿದ್ದಿದ್ರೆ, ಧರ್ಮರಾಜನ ವಂಶದಲ್ಲಿ ಯಾರಾದ್ರೂ ಬಂದವರಿದ್ರೆ, ಅವರಲ್ಲಿ ಯಾರಾದ್ರೂ ಹರಿಭಕ್ತ್ಯಾದಿಗಳಲ್ಲಿ ಉತ್ತಮರಾಗಿದ್ರೆ ಮಾತ್ರ ಅಂಥವ್ರಿಗೆ ಇಂಥ ಶಬ್ದ ಪ್ರಯೋಗ ಮಾಡ್ತಾರಂತೆ. ನಮಗೆ ಇವನೇ ತಕ್ಕ ಅಂದ್ರೆ ನಮ್ಮ ವಂಶದಲ್ಲಿ ಬರ್ಲಿಕ್ಕೆ ಇವನೇ ಯೋಗ್ಯ, ನಮಗೆ ಇವನೇ ತಕ್ಕದಾದವನು ಅಂದ್ರೆ ನಮ್ಮ ವಂಶದಲ್ಲಿ ಬಂದವರಲ್ಲಿ ಯಾರಾದರೂ ಸಾಧನೆ ಮಾಡಿದವರಿದ್ರೆ ಇವನೇ ಯೋಗ್ಯನಾದವನು ಅಂತ ಹೀಗೆ ಅರ್ಥ ಮಾಡಬೇಕೆ ಹೊರತಾಗಿ ಧರ್ಮರಾಜರಿಗೆ ಸಮಾನ ಅಂತ ಅರ್ಥ ಮಾಡಬಾರದು ತಿಳಿಸಿಕೊಟ್ಟಿದ್ದಾರೆ. ಅಂತೂ ರಾಜ್ಯಭಾರವನ್ನು ಕೊಟ್ಟರು. ಅವರು ಹೊರಟು ನಿಂತು ಬಿಟ್ರು. ಹೊರಟು ನಿಂತಾದ ಮೇಲೆ ಧರ್ಮರಾಜ ರಾಜ್ಯಭಾರವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಂತೆ. ಹೇಗೆ ರಾಜ್ಯಭಾರ ಮಾಡಿದ್ದಾನೆ ಈ ಧರ್ಮರಾಜನ ಕಥೆ, ಇದು ಎದಕ್ಕೆ ಕೇಳ್ತಾ ಇದ್ದೀವಿ ಅಂದ್ರೆ, ಶ್ರೀಮದ್ ಭಾಗವತವನ್ನ ಕೇಳಿದ ರಾಜ. ಭಾಗವತ ಕೇಳಿದವ ಎಂಥವ ಅಂತ ಗೊತ್ತಿಲ್ಲದೆ ಭಾಗವತ ಕೇಳೋದು ಹೆಂಗ? ಅದಕ್ಕೆ ಭಾಗವತದಲ್ಲಿ ಪ್ರಥಮ ಸ್ಕಂದಲ್ಲಿ ಪರೀಕ್ಷಿತನ ಬಗ್ಗೆ ಅಷ್ಟು ವಿಸ್ತಾರವಾಗಿ ಹೇಳಿದ್ದಾನೆ. ಭಾಗವತ ಕೇಳಿದವನ ಕಥೆ ಇದು. ಹೆಂಗಿದ್ದ ಅವನು? ತತಃ ಪರೀಕ್ಷದ್ವಿಜವರ್ಯ ಶಿಕ್ಷಯಾ ಮಹಿಂ ಮಹಾಭಾಗವತಸ್ಯ ಶಾಸಕ ಯಥಾ ಹಿ ಸೂತ್ಯಾವಭಿಜಾತ ಕೋವಿದಾ ಸಮಾದಿಶನ್ ವಿಪ್ರಮಹದ್ಗುಣಂ ತಥಾ. ಪರೀಕ್ಷಿತ ಮಹಾರಾಜ ಮಂತ್ರಿಗಳನ್ನೆಲ್ಲಾಗಿ ಈ ಸಲಹೆ ಸೂಚನೆ ಕೊಡೋರು ಅಂತಿರ್ತಾರೆ ನೋಡ್ರಿ, PA, ಪರ್ಸನಲ್ ಅಸಿಸ್ಟೆಂಟ್. ಆ PA ಯಾರು ಮಾಡಿಕೊಂಡಿದ್ರು ಅಥವಾ ಮಂತ್ರಿಗಳನ್ನ ಯಾರು ಮಾಡಿಕೊಂಡಿದ್ರು ಅಂದ್ರೆ ಬ್ರಾಹ್ಮಣರನ್ನೇ ಮಾಡಿಟ್ಬಿಟ್ಟಿದ್ದಂತೆ. ಯಾರನ್ನಿರ್ಲಿಲ್ಲ ನೋಡ್ರಿ. ಯಾವ ಸ್ಥಾನಕ್ಕೆ ಯಾರನ್ನ ಕೂಡಿಸಿದ್ರೆ ಸರಿಯಾಗಿ ಕೆಲಸ ಆಗ್ತದೆ. ಬೇಕಾದಷ್ಟು ಸರ್ಕಾರ ಸವಲತ್ತುಗಳನ್ನೆಲ್ಲ ಕೊಟ್ಟಿರ್ತದೆ. ಆದರೆ ಯಾವ ಸ್ಥಳದಲ್ಲಿ ಯಾರು ಕೂತ್ರೆ ಕೆಲಸ ಆಗ್ಬೇಕೋ ಅವ್ರದೇ ಕೆಲಸ ಆಗ್ತದೆ. ಇವ್ರು ಎಷ್ಟು ಮಂದಿ ಎಲ್ಲಿ ಬಂದು ಕೂತ್ಕೊಂಡ್ರು ಕೂಡ ಕೆಲಸ ಅಲ್ಲಿಗೆ ನಿಂತಿರ್ತದೆ. ಹಿಂದೆ ಹೋಗಂಗಿಲ್ಲ, ಮುಂದೆ ಹೋಗಂಗಿಲ್ಲ. ಅದಕ್ಕೆ ಬ್ರಾಹ್ಮಣರನ್ನು ಕೂಡಿಸಿಟ್ಟಿದ್ದಂಥವ್ನು. ಯಾಕೆ ಅಂದ್ರೆ, ಒಂದನೇದ್ದು ನಿಸ್ಪೃಹತೆ ಮೊದಲನೇ ಗುಣ ಬ್ರಾಹ್ಮಣದಲ್ಲಿರೋದು. ಬೇಡ ಅಂತ ಏನು ಮುಟ್ಟೋ ಹಂಗಿಲ್ಲ ಅಂಥ ನಿಸ್ಪೃಹತೆ ಇರ್ತದೆ. ಎರಡನೇದ್ದು ಲೋಕ ಸಮಸ್ತ ಸುಖಿನೋ ಭವಂತು ಅನ್ನೋ ಭಾವನೆ ಇರ್ತದೆ. ನಾವಿವತ್ತಿಗೂ ಕೂಡ ಸಂಧ್ಯಾವಂದನೆ ಮುಗಿಸ್ತಾ ಕಿವಿ ಕೈ ಹಿಡಿದು ಗೋ ಬ್ರಾಹ್ಮಣೇಭ್ಯೋ ಶುಭಮಸ್ತು ನಿತ್ಯಂ ಅಂತ ಚತುಸ್ಸಾಗರ ಪರ್ಯಂತ ಎಲ್ಲ ಕಡೆ ಇದ್ದವರಿಗೆ ಶುಭವಾಗಲಿ ಅಂತ ಕೇಳೋ ಔದಾರ್ಯ ದೊಡ್ಡ ಮನಸ್ಸು ನಮಗೆ ಮಾತ್ರ ಇದ್ದದ್ದು. ಅಂದಮೇಲೆ ಅಂಥವರನ್ನ ಮಂತ್ರಿಗಳನ್ನಾಗಿ ಮಾಡಿಕೊಂಡು ರಾಜ್ಯಭಾರ ಮಾಡ್ತಾ ಇದ್ದಾನೆ. ಸ್ವಾಗತಿ ಮಗಳು ಲಗ್ನ ಮಾಡ್ಕೊಂಡಂತ್ರಿ ಅವನು. ಯಾರು? ಪರೀಕ್ಷಿತ ಮಹಾರಾಜ. ಸ ಉತ್ತರಸ್ಯ ತನಯಾಂ ಉಪಯೇಮೆ ಇರಾವತಿ. ಪರೀಕ್ಷಿತನ ಹೆಂಡತಿಯ ಹೆಸರೇನು? ಇರಾವತಿ ಅಂತ ಹೆಸರು. ಬಹಳ ವಿಚಿತ್ರ. ಅದು ಸಾರಿ, ಸೋದರ ಮಾವನ ಮಗಳು, ಸೋದರ ಅತ್ತೆ ಅಲ್ಲ, ಸೋದರ ಮಾವ. ಉತ್ತರಾದೇವಿಯ ಅಣ್ಣ ಉತ್ತರ ಕುಮಾರ. ನಾವು ಉತ್ತರ ಕುಮಾರನ ಪೌರುಷ ಅಂತ ಕರಿತಿರ್ತೀವಲ್ಲ, ಆ ಉತ್ತರ ಕುಮಾರನ ಮಗಳನ್ನ, ಸೋದರ ಮಾವನ ಮಗಳನ್ನ ಮಾಡಿಕೊಂಡ ಅಂತ ಹೇಳಬೇಕಾಗಿದೆ. ಆಗ ಹೇಳಿದ ವ್ಯತ್ಯಾಸ ಆಯಿತು. ಸ ಉತ್ತರಸ್ಯ ತನಯಾಂ ಉಪಯೇಮೆ ಇರಾವತಿ. ತನ್ನ ತಾಯಿ ಉತ್ತರಾದೇವಿ, ಆ ಉತ್ತರಾದೇವಿಯ ಅಣ್ಣ ಉತ್ತರ ಕುಮಾರ. ಅರ್ಜುನನ ಜೊತೆಗೆ ಅವನು ಶಿಖಂಡಿಯಾಗಿದ್ದ, ರಥದಲ್ಲಿ ಹೋಗಬಂದಲ್ಲ ಉತ್ತರ, ಅವನ ಮಗಳು
ಸೋದರ ಮಾವನ ಮಗಳು ಇರಾವತಿ ಅಂತ ಹೆಸರು, ಅವಳನ್ನ ಮಾಡಿಕೊಂಡಿದ್ದಾಳೆ. ಅಲ್ಲಿ 4 ಗಂಡು ಮಕ್ಕಳಾದಂತೆ ಪರೀಕ್ಷಿತ ಮಹಾರಾಜನಿಗೆ. ಜನಮೇಜಯ ಅಂತ ಹೇಳಿಕೊಂಡು ಮುಂದೆಲ್ಲ ಹೆಸರು ಹೇಳುತ್ತಿದ್ದಾರೆ. ಜನಮೇಜಯ ಹಿರಿಯ ಮಗನಾಗಿದ್ದಾನೆ. ನೋಡ್ರಿ, ಕೃಪಾಚಾರ್ಯ ತೀರ್ಕೊಂಡಿರ್ಲಿಲ್ಲ, ದೀರ್ಘಾಯುಷ್ಯಗಳು ಅವರು. ವಿಷ್ಕಂಭೋ ರಾಮರುದ್ರ ಮುಂದಿನ ಮನ್ವಂತರದವರೆಗೆ ಇರಬೇಕು ಅವರು. ಅಂದ್ಮೇಲೆ ಕೃಪಾಚಾರ್ಯ ಇದ್ರಂತೆ. ಆಚಾರ್ಯ ನಿಮ್ಮ ಮಾರ್ಗದರ್ಶನದಲ್ಲಿ ಏನಾದ್ರೂ ಕಾರ್ಯಕ್ರಮ ಮಾಡಬೇಕು ಅಂತ ಅಪೇಕ್ಷೆ ಇದೆ ಅಂತ ಹೇಳಿದ್ರಂತೆ. ಹಾಗಾದ್ರೆ ಅಶ್ವಮೇಧ ಮಾಡೋಣ ಅಂತ ತಿಳಿದುಕೊಂಡು ಹೇಳಿ ಪರೀಕ್ಷಿತ ಮಹಾರಾಜನ ಕಡೆಯಿಂದ ಕೃಪಾಚಾರ್ಯರು 3 ಅಶ್ವಮೇಧ ಯಾಗ ಮಾಡಿಸಿದ್ರಂತೆ. ನೋಡ್ರಿ, ಪರೀಕ್ಷಿತ ಮಹಾರಾಜ 3 ಅಶ್ವಮೇಧ ಮಾಡಿದ್ದಾನೆ ಅಂತ ಗೊತ್ತಿಲ್ಲ ನಮಗೆಲ್ಲ. ಆಜಹಾರ ಅಶ್ವಮೇಧಾನ್ ಸ್ತ್ರೀನ್ ಎಲ್ಲಿ ಮಾಡಿದ? ಗಂಗಾಯಾಮ್, ಗಂಗಾ ತೀರದಲ್ಲಿ 3 ಬಾರಿ ಅಶ್ವಮೇಧ ಯಾಗ ಮಾಡಿದ್ನಂತೆ. ಭೂರಿ ದಕ್ಷಿಣ, ಎಷ್ಟು ದಕ್ಷಿಣೆ ಕೊಟ್ಟಾನ ಅಂದ್ರೆ ಬಂದವರೆಲ್ಲ ಹೇಳಿ ಹೋಗ್ಬೇಕಂತ, ಮಹಾರಾಯ ನೀ ಕೊಟ್ಟ ದಕ್ಷಿಣೆ ತಗೊಂಡು ಹೋಗ್ಲಿಕ್ಕೆ ಆಗವಲ್ತೋ ನಮಗ ಅಂತ ಅಷ್ಟು ಹೇಳ್ಬೇಕಂತ. ನಮ್ಮಲ್ಲಿ ಕೆಲವು ಹೇಳ್ತಾರೆ, ಎಷ್ಟು ಕೊಟ್ಟರು ದಕ್ಷಿಣೆ ಊಟ ಆದ್ಮೇಲೆ ಅಂತ ಹೇಳಲಿಕ್ಕೆ ಬರಂಗಿಲ್ಲ, ಅವ್ರದ್ದು ಅಷ್ಟೇ. ಅವ್ರಿಗೆ ತಗೊಂಡು ಹೋಗ್ಲಿಕ್ಕೆ ಆಗ್ತಿರಂಗಿಲ್ಲ, ನಮ್ಗೆ ಹೇಳಲಿಕ್ಕೆ ಆಗ್ತಿರಂಗಿಲ್ಲ, ಅಷ್ಟು ದಕ್ಷಿಣೆ ಕೊಟ್ಟಿರ್ತಾರೆ. ಅದಕ್ಕೆ ಶಾರದ್ವತಂ ಗುರುಂ ತತ್ವ ಕೃಪಾಚಾರ್ಯ ಗುರುಗಳನ್ನಾಗಿ ಮಾಡಿಕೊಂಡು ವಿಶೇಷ ಏನು, ಎತ್ತ ದೇವ ಯತ್ರಾಕ್ಷಿ ಗೋತ್ರಾಹ, ಇವನು 3 ಬಾರಿ ಮಾಡಿದ ಅಶ್ವಮೇಧ ಯಾಗದಲ್ಲೂ ದೇವತೆಗಳು ಪ್ರತ್ಯಕ್ಷ ಆಗಿ ಬಂದು ಕೂತಿದ್ರಂತೆ. ದೇವತೆಗಳು ಪ್ರತ್ಯಕ್ಷ ಕೂತ್ಕೊಂಡಿದ್ರಂತೆ. ಇಂಥ ಪರೀಕ್ಷಿತ ಮಹಾರಾಜನಿಗೆ ಒಂದು ವಾರ್ತೆ ಬಂತಂತೆ. ಯದಾ ಪರೀಕ್ಷಿತ್ ಕುರುಜಾಂಗಲೇವ ಸಂಕಲಿಂ ಪ್ರವಿಷ್ಟಂ ನಿಜ ಚಕ್ರವರ್ತಿತೆ ನಿಶಮ್ಯ ವಾರ್ತಾಮನತಿ ಪ್ರಿಯಾಂ ತತಃ ಶರಾಸನಂ ಸಂಯುಗರೋಚಿರಾದದೆ. ಪರೀಕ್ಷಿತ ಮಹಾರಾಜ ದೇಶಗಳಲ್ಲಿ ಅಲ್ಲಲ್ಲಿ ಉತ್ಪಾತಗಳಾಗ್ತಾ ಇದೆ, ಬಹಳ ಘೋರವಾದ ಉತ್ಪಾತಗಳಾಗ್ತಾ ಇದೆ, ಅಶುಭ ಸೂಚನೆಗಳಾಗ್ತಾ ಇದೆ. ಯಾಕಂತೆ ಅಂತ ಪರೀಕ್ಷಿತ ಮಹಾರಾಜ ಕೇಳಿದಾಗ, ಇಲ್ಲ ಕಲಿಕಾಲ ಹತ್ರ ಬರ್ತಾ ಇದೆ, ನಾವೆಲ್ಲ ದ್ವಾಪರದಿಂದ ಕಲಿಯಲ್ಲಿ ಪ್ರವೇಶ ಮಾಡ್ತಾ ಇದ್ದೀವಿ, ಕಲಿ ಎಲ್ಲ ಕಡೆಗೆ ಹಬ್ಬಿಕೊಳ್ಳಿಕ್ಕೆ ಶುರು ಮಾಡಿದ್ದಾನೆ, ವ್ಯಾಪಿಸಿಕೊಂಡು ಬಿಟ್ಟಿದ್ದಾನ ಅವನು ಅಂತ ಪರೀಕ್ಷಿತ ಅಂದ. ಪಾಂಡವರ ಮೊಮ್ಮಗನಾಗಿ ನಾನಿರುವಾಗ ಕಲಿ ಪ್ರವೇಶ ಮಾಡಿದ್ದಾನೆ ಅಂದ್ರೆ ಪಾಂಡವರ ಕೀರ್ತಿ ಎಂಥ ಕಳಂಕ, ಆದ್ರಿಂದ ಅಂಥ ಕಲಿಯನ್ನ ನಿಗ್ರಹ ಮಾಡ್ತೀನಿ ಅಂತ ತಿಳಿದುಕೊಂಡು ಹೇಳಿ ಹೊರಟು ನಿಂತಂತೆ. ಎಲ್ಲ ಕಡೆಗೆ ದೇಶ ಸಂಚಾರ ಬರ್ತಾ ಇದ್ದಾರೆ. ಎಲ್ಲೆಲ್ಲಿ ಹೋಗ್ತಿದ್ನಲ್ಲ ಈತ ಪರೀಕ್ಷಿತ ಮಹಾರಾಜ, ಆಯಾ ಭಾಗದಲ್ಲಿ ಜನ ಎಲ್ಲ ಅವನನ್ನು ನೋಡ್ಬೇಕಂತೆ. ಮೊದಲು ಬಂದು ನೋಡ್ಲಿಕ್ಕಾಗಿದ್ದಿಲ್ಲ, ಪಾಂಡವರೇ ಬಹಳ ವರ್ಷ ಇದ್ಬಿಟ್ರು, ಇವನು 30 ವರ್ಷ ಅಲ್ಲೇ ಜೊತೆಗೆ ಇದ್ದ, ಈಗ ಸ್ವತಂತ್ರವಾಗಿ ರಾಜ್ಯ ಮಾಡ್ತಾ ಇದ್ದಾನೆ, ನೋಡ್ಬೇಕಂತೆ. ನೀನು ಪಾಂಡವರ ಮೊಮ್ಮಗನ ಅಂತ ಎಲ್ಲ ಬಂದು ಮಾತಾಡಿಸ್ಬೇಕಂತೆ. ಹೌದು ಪಾಪ ಹೇಳ್ಕೊಂಡ್ ಬರ್ಬೇಕು, ಹೇಳಿದಾಗ ಎಲ್ಲ ಆಗ್ಬೇಕಂತೆ. ಅಜ್ಜಂದ್ರಿಗೆ ತಕ್ಕ ಮೊಮ್ಮಗ ಇದ್ದೀಪ, ನಿಮ್ಮ ಅಜ್ಜಂದ್ರ ಬಹಳ ಯೋಗ್ಯ ಇದ್ರು, ಭೀಮ ಹೆಂಗಿದ್ದ, ಅರ್ಜುನ ಹೆಂಗಿದ್ದ ಅಂತ ಅಜ್ಜಂದ್ರನ್ನು ಹೊಗಳಬೇಕು, ಕೃಷ್ಣನ್ ಹೊಗಳಬೇಕು. ಇವನಿಗೆ ಇನ್ನಿಷ್ಟು ಸಂತೋಷ ಆಗ್ಬೇಕಾ, ನಾನು ಬಂದ್ರೆ ನಮ್ಮ ಹಿರಿಯರನ್ನ ಗುಣಗಾನ ಮಾಡ್ತಾ ಇದ್ರೆ ಏನ್ ಆನಂದ ಅಂತ ಹೇಳಿ ಅವರ ಹೆಸರಿನಲ್ಲಿ ಇವನಿಗೆ ಗೌರವ ಕೊಡಬೇಕಂತೆ. ಅವ ಅಂದ, ಇದ್ರ ಅಜ್ಜಂದ್ ಹೆಂಗಿರಬೇಕು, ಇದ್ರ ಮೊಮ್ಮಕ್ಕಳು ಹೆಂಗಿರಬೇಕು ಅಂತ ಸಹ ಮಾತಾಡ್ಕೊಳ್ಬೇಕಂತೆ. ಹಾಗಾಯ್ತು ಅಂತ ಅಲ್ಲಿಂದ ಬರ್ತಿದ್ದಾನೆ. ಎಲ್ಲಿ ನೋಡಿದ್ರು ಕಲಿ ಏನ್ ಕಾಣಿಸ್ತಿಲ್ಲ. ಕೊನೆಗೊಂದು ಸ್ಥಳಕ್ಕೆ ಬಂದಾಗ ಒಂದು ಎತ್ತು, ಒಂದು ಆಕಳು ನಿಂತ್ಕೊಂಡಿವೆ. ಆ ಎತ್ತು ಮತ್ತು ಆಕಳುಗಳು ನಿಂತ್ಕೊಂಡಿರುವಂತಹ ಸಂದರ್ಭದಲ್ಲಿ ಒಬ್ಬ ಅವನು ವೇಷದಲ್ಲಿ ಮಾತ್ರ ರಾಜನ ವೇಷ ಹಾಕೊಂಡಿದ್ದಂತೆ. ಈ ನಾಟಕದ ರಾಜರು ಅಂತ ಇರ್ತಾರೆ ನೋಡ್ರಿ, ಮೀಸಿ ಬರ್ಕೊಂಡು ರಾಜ ಅಂತ ಇರ್ತಾನ, ಹೋಗೋ ಕಾಲಕ್ಕೆ ಅಳಿಸ್ಕೊಂಡು ಹೊರಡ್ತಾನೆ ಮೀಸಿ ಏನಿಲ್ಲ. ಹಂಗಿವ ನಾಟಕದ ರಾಜನಂತೆ ಒಬ್ಬ ನಿಂತಿದ್ದಂತೆ. ಎತ್ತು 3 ಕಾಲು ಮುರ್ಕೊಂಡು ಒಂದೇ ಒಂದು ಕಾಲಿನ ಮೇಲೆ ನಿಂತಿತ್ತಂತೆ. ಎದುರು ನಿಂತ ಆಕಳು ಕಣ್ಣೀರ್ ಹಾಕ್ತಾ ಇತ್ತಂತೆ. ಅವರಿಬ್ರು ಮಾತಾಡ್ಕೊಳ್ತಾ ಇದ್ರಂತೆ. ಆ ಎತ್ತು ಅಳತಿರುವ ಆಕಳನ್ನ ಕೇಳ್ತಂತೆ, ಯಾಕೆ ಅಳ್ತಾ ಇದ್ದಿ, ಏನಾಯ್ತು ಹೇಳು ಅಂತ ಕೇಳಿದಾಗ ಆ ಆಕಳು ಹೇಳ್ತಂತೆ, ನೋಡು ಇಷ್ಟು ದಿವಸ ಕೃಷ್ಣ ಇದ್ದ, ಇಲ್ಲಿ ನಮ್ ಜೊತೆಗೆ ಕೃಷ್ಣ ಇದ್ನಲ್ಲ, ಆ ಧೈರ್ಯದಿಂದ ನಾವು ಸ್ವಚ್ಛಂದವಾಗಿ ಇದ್ದೆವು. ಕೃಷ್ಣನ ಪಾದಸ್ಪರ್ಶ ನನಗೆ ಆದಾಗೆಲ್ಲ ರೋಮಾಂಚನ ಆಗ್ತಿತ್ತು ನನಗೆ. ಅಂಥ ಕೃಷ್ಣ ಇದ್ದ, ಅವನಲ್ಲಿದ್ದ ಗುಣಗಳು ಎಷ್ಟಿವೆ ಅಂತ ಹೇಳಬೇಕು. ಸತ್ಯಂ, ಶೌಚಂ, ದಯಾ, ದಾನಂ, ತ್ಯಾಗ, ಸಂತೋಷ, ಆರ್ಜವಂ ಅಂತ ಅದ್ಭುತವಾದ ಗುಣಗಳಿಂದ ಕೂಡಿದವನು ಕೃಷ್ಣ. ಅವನು ಹೊರಟು ಹೋದ ಮೇಲೆ ಇವತ್ತು ನಮ್ಮನ್ನು ಯಾರು ಕೇಳೋರು ಅಂತ ಗೋಳು ಹಾಕ್ತಾ ಇದ್ಲಂತೆ. ಆ ಆಕಳು ಹೇಳ್ತಂತೆ ಎತ್ತಿಗೆ, ನೀನೇನು 4 ಕಾಲಿನ ಮೇಲೆ ನಿಂತವನು, ಇವತ್ತು 1 ಕಾಲ ಮೇಲೆ ನಿಂತ್ಕೊಂಡು ಎಲ್ಲ ನೀನೇನಾಯ್ತು ಹೇಳು ಅಂತ ಹೇಳಿದಂತೆ. ಆಗ ಆ ಆಕಳು ಎತ್ತಿ ಹೇಳ್ತಂತೆ, ಪುರುಷ ಅದು ಹೇಳ್ತಂತೆ, ಏನಿಲ್ಲ, ನನಗೂ 4 ಕಾಲಗಳು, ತಪಸ್ಸು, ಶೌಚ, ದಯಾ, ಸತ್ಯ ಅಂತ 4 ಕಾಲಗಳು. ಆದರೆ ಇವತ್ತೇನಾಗಿದೆ ಅಂದ್ರೆ 3 ಕಾಲಗಳು ಮುರಿದು ಹೋಗ್ಬಿಟ್ಟಿದೆ. ಯಾವ್ಯಾವ 3 ಕಾಲ ಮುರಿದಿದೆ ಅಂದ್ರೆ ತಪಸ್ಸು, ಶೌಚ, ದಯಾ 3 ಕಾಲ ಮುರಿದು ಹೋಗ್ಬಿಟ್ಟದೆ.
ಕಲಿಯುಗದೊಳಗ ಶೌಚ ಅಂಬೋದು ಇಲ್ಲವೇ ಇಲ್ರಿ, ಮಡಿ ಮೈಲಿಗೆ ಅಂಬೋದು ಇಲ್ಲೇ ಇಲ್ಲ. ಮಡಿ ಎಲ್ಲ ಮೈಲಿಗೆ ಹಾಕಿ ಕೂತ್ಕೊಂಡ್ಬಿಟ್ರೆ ಅಷ್ಟೇ ಕೆಲಸ ಇವಾಗ. ಹಾಗಾಗಿ ಏನೂ ಕೇಳಲೇಬಾರ್ದು. ಒಂದ್ ಕಡೆ ಎಲ್ಲೋ ಊಟಕ್ಕೆ ಹೋಗಿದ್ದೆ, ಅವ್ರು ಬಡಿಸ್ಲಿಕ್ಕೆ ಬಂದ್ರು. ನಾ ಅಂದೆ ಹಿಂಗೆಲ್ಲ ಬರೋದಿಲ್ಲಲ್ಲ, ಇದೆಲ್ಲ ಮಡಿ ಬರೋದಿಲ್ಲಲ್ಲ ಅಂತಂದೆ. ಅದಕ್ಕೆ ಅವ್ರಂದ್ರೆ ಹೌದೇನ ಇದೇ ಮಡಿ ಅಂತ ತಿಳ್ಕೊಂಡಿದ್ದೀನಿ ನಾವು ಅಂತ ಅವ್ರಂದು. ಅವಾಗ ಅನ್ಕೊಂಡೆ ನಾನು, ಅರ್ಥ ಆಯ್ತು ಎಲ್ಲಿಗೆ ಬಂದದ ಮಡಿ ಇದು ಅಂತ ತಿಳ್ಕೊಂಡು. ಆಮೇಲೆ ಈ 3 ಪಾದಗಳು ಹೊರಟು ಹೋಗಿದೆ, ಒಂದೇ ಒಂದು ಪಾದ ಉಳ್ಕೊಂಡಿದೆ ಅಂತ ಹೇಳಿದ್ರಂತೆ. ಯಾವ ಪಾದ ಉಳ್ಕೊಂಡಿದೆ? ಸತ್ಯವೆಂಬುವಂತಹ ಪಾದ ಉಳ್ಕೊಂಡಿದೆ ಅಂತ ಹೇಳಿದ್ರಂತೆ. ಅಷ್ಟೊತ್ತಿಗೆ ಸರಿಯಾಗಿ ಪರೀಕ್ಷಿತ ರಾಜ ಬಂದ. ನೀವಿಬ್ರು ಯಾರು, ಯಾಕೆ ಅಳ್ತಾ ಇದ್ದೀರಿ, ಏನಾಗಿದೆ ಹೇಳ್ರಿ ಕೇಳಿದಾಗ ಆ ಆಕಳು ತನ್ನ ಪರಿಚಯ ಮಾಡಿಸಿಕೊಳ್ಳುತ್ತದೆ. ನಾನು ಧರಾದೇವಿ, ಭೂದೇವಿ, ನಾನು ಬೇರೆ ಇನ್ಯಾರಲ್ಲ. ಇವರಿದ್ದಾರಲ್ಲ, ಇವ ಧರ್ಮ. ಧರಾದೇವಿಗೂ ಧರ್ಮಕ್ಕೂ ಆಶ್ರಯ ಕೊಡೋರಿಲ್ಲ. ಧರ್ಮಕ್ಕೆ ಯಾರು ಆಶ್ರಯ ಕೊಡಬೇಕು? ನಮಗ್ ಬೇಡ ಧರ್ಮ, ನಮಗ್ ಬೇಡ ಧರ್ಮ. ಆಚಾರ ಮಡಿ ಮೇಲೆ ನಿಮ್ಮ ಮನೆಯಾಗ ಇಟ್ಕೊಳ್ರಿ, ನಮ್ಮ ಮನೆ ಕಲಿ ಇಟ್ಕೊಳ್ರಿ ಅಂತ ಹೇಳ್ಬಿಟ್ಟಿರ್ತಾರೆ. ಬರೋದಾದ್ರೆ ಎಲ್ಲ ಬಿಟ್ಟು ಬರ್ರಿ ನೀವು ಅಂದ್ರೆ ನಮ್ಮ ಮನೆಯಾಗ ಇಲ್ಲಿಗೆ ಬರ್ತದ ಅಂತ ತಿಳ್ಕೊಂಡು ಹೇಳಿ. ಹೌದಿಲ್ಲೋ? ಹಂಗ ಮತ್ತ ಭೂಮಿ ಈ ಭಾರ ಯಾರು ಹೊತ್ಕೋಬೇಕು? ಜಗತ್ತಿನ ಭಾರ ಎಲ್ಲ ಅದು. ಅದಕ್ಕೆ ಹಿಂಗಾಗಿದೆ. ನಿಮ್ಮನ್ನು ಯಾರು ಹಿಂಸೆ ಕೊಡೋನು ಅಂತ ಹೇಳಿದಾಗ ಗೊತ್ತಾಗಬೇಕಲ್ಲ ನಿನಗೆ ಅಂತ ಪರೀಕ್ಷಿತ ರಾಜನಿಗೆ ಹೇಳಿದ ಕೂಡಲೇ ಪರೀಕ್ಷಿತ ರಾಜನಿಗೆ ಅರ್ಥ ಆಯ್ತು. ಓಹೋ, ಇವರು ಬೇರೆ ಯಾರು ಅಲ್ಲ, ಕಲಿ. ಎಲ್ಲಿ ಧರ್ಮಕ್ಕೆ ತೊಂದರೆ ಆಗ್ತಾ ಇದೆಯಲ್ಲ ಅದು ಕಲಿ ಅಂತ ಅರ್ಥ. ಅದಕ್ಕೆ ನಿರೂಪಣೆ ಕೊಡ್ತಾ ಇದ್ದಾರೆ. ಹೇಳಿದ್ರಂತೆ ಧರ್ಮಕ್ಕೆ ಎಲ್ಲಾದ್ರೂ ತೊಂದರೆ ಆಗ್ತಿತ್ತು ಅಂದ್ರೆ ಅದು ಕಲಿಯ ಕೆಲಸ ಅಂತ ತಿಳಿದುಕೊಂಡು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಆಗ ಪರೀಕ್ಷಿತ ರಾಜರು ಬಿಲ್ಲು ಬಾಣಗಳನ್ನು ಹೂಡಿ ಇನ್ನೇನ ಕಲಿಯನ್ನ ಹೊಡೆದು ಓಡಿಸ್ಬೇಕು, ಕೊಂದೇ ಬಿಡಬೇಕು ಅಂತ ಪ್ರಯತ್ನ ಮಾಡಿದಾಗ ಆ ಕಲಿ ಗಾಬರಿ ಆಯ್ತಂತೆ. ಎಲ್ಲಿ ಹೋಗಬೇಕು ಅಂತ ಗೊತ್ತಾಗದೆ ಬಂದು ಮತ್ತೆ ಪರೀಕ್ಷಿತನ ಪಾದಕ್ಕೆ ಬಿದ್ದಿದ್ದಾನಂತೆ. ಸ್ವಾಮಿ, ಎಲ್ಲಿ ಹೋದರೂ ನಿನ್ನನ್ನೇ ನೋಡ್ತಿದ್ದೀನಿ, ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಆಗ್ತಿಲ್ಲ, ನನಗೆ ಹೆಂಗಾದ್ರೂ ಮಾಡಿ ರಕ್ಷಣೆ ಕೊಡು ಅಂತ ಹೇಳಿದ್ರಂತೆ. ಭಾಗವತದಲ್ಲಿ ಒಂದು ಮಾತು ಬರ್ತದೆ, ಕಲಿ ಇದ್ದಾನೆ ಅಂತ ಹೆಂಗೆ ತಿಳ್ಕೊಳ್ಳೋದು? ನಮ್ಗೆ ಹೆಂಗೆ ಗೊತ್ತಾಗಬೇಕು ಕಲಿ ಇದ್ದಾನೆ ಅಂತ ತಿಳ್ಕೊಂಡು ಹೇಳಿ? ಭಾಳ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಎಷ್ಟು ಲಕ್ಷಣಗಳಿದ್ರೆ ಅದು ಕಲಿ ಅಂತ ತಿಳ್ಕೊಳ್ರಿ. ನಮ್ಮಲ್ಲಿ ಹೇಳ್ತಾರಲ್ಲ, ನೆಗಡಿ ಕೆಮ್ಮು ಬಂತು ಅಂದ್ರೆ ಜ್ವರ ಲಕ್ಷಣ ಅಂತ ಹೇಳಿದಂಗಿಲ್ಲ. ಹಂಗೆ ಇಲ್ಲಿ ಯಾವ ಲಕ್ಷಣಪ್ಪ ಅಂತ ಕೇಳಿದ್ರೆ ಹೇಳಿದ್ರು, ತ್ವಾಂ ವರ್ತಮಾನಂ ನರದೇವ ದೇಹೇಶ್ವಯೋ ಅನುಪ್ರವೃತ್ತೋ ಯಮಧರ್ಮಯೂತಃ ಲೋಭೋ ನೃತಂ ಚೌರ್ಯಮನಾರ್ಯಮಂಹೋ ಜ್ಯೇಷ್ಠಾ ಚ ಮಾಯಾ ಕಲಹಶ್ಚಡಂಭಗ. ಎಲ್ಲಿ ಕಲಿ ಇರ್ತಾನೋ ಅಲ್ಲಿ ಮೊದಲನೆಯದ್ದು ಲೋಭ, ಭಾರೀ ಲೋಭಗುಣ. ನಮಗೆ ಇರಲಿ, ಇನ್ಯಾರಿಗೆ ಬೇಡ ಅಂತ ಒಂದು ಬುದ್ಧಿ. ಆಮೇಲೆ ಅನೃತಂ, ಸುಳ್ಳು ಹೇಳೋದು. ಈ ಸುಳ್ಳು ಹೇಳೋದು ಯಾಕೆ ಬರ್ತದೆ ನಮಗೆ ಅಂದರೆ ಕಲಿಬುದ್ಧಿ. ಕಲಿ ಒಳಗೆ ಪ್ರವೇಶ ಮಾಡಿದ ಅಂದರೆ ಸುಳ್ಳು ಹೇಳ್ತಾನೆ ಇರ್ತೀವಂತೆ. ಆಮೇಲೆ ಕಳ್ಳತನ ಮಾಡಬೇಕು ಅಂತ, ಆಮೇಲೆ ಅಹಂಕಾರ, ಆಮೇಲೆ ಜಗಳ, ಆಮೇಲೆ ಮೋಸ, ಆಮೇಲೆ ಡಂಭ. ಕೆಲವು ಏನು ಮಾಡದೆ ಇದ್ರು ಎಲ್ಲ ಮಾಡೀವಿ ಅಂತ ಹೇಳ್ಕೊಳ್ಳೋದಿರ್ತವ್ರಿ, ಡಂಭಾಚಾರ. ಪೂಜಾ ಮಾಡಿರಂಗಿಲ್ಲ ಒಂದು ದಿವಸನು, 3 ಹೊತ್ತು ಪೂಜೆ ನಮ್ಮ ಮನ್ಯಾಗ. ವಾರಕ್ಕೊಮ್ಮೆ ಸ್ನಾನ ಮಾಡ್ತಿರ್ತಾನೆ, 3 ಹೊತ್ತು ದಿವಸ ಸ್ನಾನ ಮಾಡ್ತೀನಿ ಅಂತ ಹೇಳ್ತಾನೆ, ಡಂಭಾಚಾರ. ಅದಕ್ಕೆ ತಾವು ಸಣ್ಣವರು ಅಂತ ಗೊತ್ತಿದ್ದು ಮಂದಿ ಮುಂದೆ ದೊಡ್ಡತನ ತೋರಿಸ್ತಿದ್ರು ಅಂದ್ರೆ ಅದು ಡಬಡ್ಡಾಳಿಕೆ. ಅದಕ್ಕೇನು ಕರೀತಾರೆ ಅಂದ್ರೆ ಡಂಭ ಅಂತ ಕರಿತಿರ್ತಾರೆ. ಪಾಪ ಒಬ್ಬನು ಎಲ್ಲಾರ ಮುಂದೆ ಹೇಳ್ತಿದ್ದಂತೆ, ಆಚಾರ ನೋಡಿ ಕೂತಿದ್ರು, ಹೇಳಿದ್ನಂತ, ನಾ ಮೊನ್ನೆ ಅದನ್ನು ಮಾಡೀನಿ, ನಾ ಮೊನ್ನೆ ಇದನ್ನು ಮಾಡಿ, ಚಾತುರ್ಮಾಸ್ಯ ಮಾಡೀನಿ, 2 ಏಕಾದಶಿ ಮಾಡೀನಿ, ಭೀಷ್ಮ ಪಂಚಕ ಮಾಡಿಲ್ಲ. ಆಚಾರ್ಯಗೆ ಗೊತ್ತಾಗ್ತದೆ ಒಬ್ಬ ವ್ಯಕ್ತಿ ಯಾರು ಇಷ್ಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಸುಳ್ಳು ಹೇಳಿಗತನಂತ ಅವ್ನ ಬಾಯಿಂದ ತರಿಸೋಣ ಅಂತ ತಿಳ್ಕೊಂಡು ಹೇಳಿ ಅಂದಂಗೆ ಮೊನ್ನೆ ನೀವು ಋಷಪಂಚನ ಮಾಡಿರ್ಬೇಕಲ್ಲ ಅವ ಹೌದು ಅನ್ನಂತ ಆ ಆಚಾರ ಅಂದ್ರಂತ. ಬರೋಬ್ಬರಿಪ್ಪ, ಭೀಷ್ಮ ಪಂಚಕ ಮಾಡಿದವ್ ಋಷಪಂಚಮಿ ಮಾಡೋವಾಗ ಏನು ತಪ್ಪಿಲ್ಲ ಅಂತ ಹೇಳಿರಂತ. ಅದರಿಂದ ಡಂಭ. ಅದಕ್ಕೆ ನಿನ್ನಂಥವನಿದ್ರೆ ಇಲ್ಲೆಲ್ಲ ಬರ್ತದೆ, ನಡಿ ನೀನು ಅಂತ ತಿಳ್ಕೊಂಡು ಹೇಳಿ ಕಲಿಯನ್ನ ಓಡಿಸಿದ್ದಾನೆ. ಅವನು ವಾಸ್ತವದಲ್ಲಿ ಇಡೀ ಜಗತ್ತಿನ ತುಂಬಿಕೊಂಡಿರಬೇಕಾದವನು. ಅಂಥದ್ದು ಅವನನ್ನ 5 ಸ್ಥಳಗಳಲ್ಲಿ ಕಟ್ಟಿ ಹಾಕಿದ್ರಂತೆ, ನಿಗ್ರಹ ಮಾಡಿದ್ರು. ವಿಚಾರ ಮಾಡ್ರಿ, ನೋಡಿದ ಪದಾರ್ಥಗಳಲ್ಲಿ ಎಲ್ಲ ಬಂದು ಕೂತಿದ್ದ ಅಂದರೆ ಎಷ್ಟು ಗಂಭೀರ ಆಗ್ತಿತ್ತು ನಮಗೆ. ಅಂಥದ್ದು ಪರೀಕ್ಷಿತ ರಾಜರ ಉಪಕಾರ ಸ್ಮರಣೆ. ದ್ಯೂತಂ ಪಾನಂ ಸ್ತ್ರೀಯ ಸೂನ ಯತ್ರಾಧರ್ಮಶ್ಚತುರ್ವಿಧ ಪುನಶ್ಚ ಯಾಚಮಾನಾಯ ಜಾತರೂಪ ಮಹತ್ ಪ್ರಭು. ಒಂದು ದ್ಯೂತ, ಒಂದು ಪಾನ, ಒಂದು ವೇಶ್ಯಾಸ್ತ್ರೀ, ಒಂದು ಕಟಕರ ಮನೆ, 4 ಸ್ಥಳಗಳಲ್ಲಿ ಮಾತ್ರ ಕಲಿನ ಕೂಡಿಸಿದ್ರಂತೆ. ಇನ್ನೊಂದು ಕಡೆ ಬರಬೇಡ್ರಿ ನೀವು ಅಂತ. ಇಲ್ಲೆಲ್ಲ 4 ಸಾಲೋದಿಲ್ಲ, ನನಗೆ ಇನ್ನೊಂದು ಬೇಕು ಅಂದಾಗ ಸುವರ್ಣದಲ್ಲೂ ಕೂಡ್ರಿ ಅಂತ ಹೇಳಿದ್ರಂತೆ. ಹೀಗೆ ಕೆಲವೇ ಸ್ಥಳಗಳಲ್ಲಿ ಅವನನ್ನು ಕೂಡಿಸಿ ಮುಂದೆ ಪರೀಕ್ಷಿತ ರಾಜರು ಇನ್ನೊಂದು ಪ್ರಸಂಗದಲ್ಲಿ ಕಾಡಿಗೆ ಹೋದಾಗ ಬಾಯಾರಿಕೆ ಆಯಿತಂತೆ, ನೀರು ಸಿಗಲಿಲ್ಲ ಅಂತ ಶಮೀಕರ ಆಶ್ರಮಕ್ಕೆ ಹೋಗಿದ್ದಾರೆ. ಶಮೀಕರ ಆಶ್ರಮ ಕಂಡಾಗ ನೀರಿಲ್ಲ ಅಂತ ತಿಳ್ಕೊಂಡು ನೀರು ಅಂತ ಕೇಳಿದಾಗ ಅವ್ರು ಕಣ್ಣು ಬಿಡ್ಲಿಲ್ವಂತೆ. ಪರೀಕ್ಷಿತ ರಾಜರು ಅಂದ್ಕೊಂಡ್ರು, ಪ್ರಾಯ
ಕಲಿಕಾಲದ ಪ್ರಭಾವದಿಂದ ಇವರು ಢೋಂಗಿ ಮಾಡ್ಲಿಕ್ಕೆ ಶುರು ಮಾಡಿರ್ಬೇಕಿನ್ನೆಲ್ಲಾದರೂ. ಅದಕ್ಕೆ ಪರೀಕ್ಷಾ ಮಾಡೋಣ ಅಂತ ಮೃತಸರ್ಪವನ್ನು ಎತ್ತಿ ಹಾಕಿದಾಗ ಅವ್ರು ಕಣ್ಬಿಡ್ಲಿಲ್ಲ. ಅಯ್ಯೋ ಏನೋ ಆಯಿತು ಬಿಡು ಅಂತ ಬರ್ತಿರುವಾಗ ಅನ್ಕೊಂಡು ಬಂದಂತೆ, ತಪ್ಪು ಮಾಡಿಬಿಟ್ಟೆ, ನಾನು ತಪ್ಪು ಮಾಡಿಬಿಟ್ಟೆ, ಮಾಡಬಾರ್ದಾಗಿತ್ತು. ದೇವರೇ, ಬ್ರಾಹ್ಮಣನಿಗೆ ಅಪಮಾನ ಮಾಡಿದ್ದೀನಿ, ಆ ಅಪಮಾನದ ಶಿಕ್ಷೆಯನ್ನ ಕೂಡಲೇ ಕೊಡು. ಇನ್ನೊಮ್ಮೆ ಈ ಜನ್ಮ ಅಲ್ಲ, ಯಾವ ಜನ್ಮದಲ್ಲೂ ನಾನು ಯಾವ ಬ್ರಾಹ್ಮಣನಿಗೂ ಅಪಮಾನ ಮಾಡಬಾರದು, ಅಂತಹ ಶಿಕ್ಷೆಯನ್ನು ಕೊಡು ಅಂತ ಹೇಳಿಕೊಂಡು ಮನೆಗೆ ಬರುವಾಗ ವಾರ್ತೆ ಬಂತಂತೆ. ಶೃಂಗಿ ಶಮೀಕ ಪುತ್ರನಾಗಿರುವಂಥವನು ಶಾಪವನ್ನು ಕೊಟ್ಟಿದ್ದಾನೆ. ಇತೋ ಲಂಘಿತ ಮರ್ಯಾದಸ್ತಕ್ಷಕ ಸಪ್ತಮೇಹನಿ ಚೋದಿತೋಪೆ ಪಿತೃದೃಢಂ. ನಮ್ಮ ಅಪ್ಪನಿಗೆ ಅಪಮಾನ ಮಾಡಿದಂಥವನು ಸರಿಯಾಗಿ ಇನ್ನು 7ನೇ ದಿವಸಕ್ಕೆ ತಕ್ಷಕ ಕಚ್ಚಿಸಿಕೊಂಡು ಸತ್ತು ಹೋಗ್ಲಿ ಅಂತ ಶಾಪ ಕೊಟ್ಟಾಗ ಪರೀಕ್ಷಿತ ಮಹಾರಾಜರು, ನನ್ನ ಭವಿಷ್ಯದಲ್ಲಿ ಆದಂತೆ ನಡೀತಾ ಇದೆ, ಇದು ಏನು ತಪ್ಪಿಲ್ಲ, ಜಾತಕದಲ್ಲಿ ಹೇಳಿದಂತೆ ನಡೀತಾ ಇದೆ ಅಂತ ಎಲ್ಲವನ್ನ ತ್ಯಾಗ ಮಾಡಿ ಗಂಗಾ ತೀರಕ್ಕೆ ಬರ್ತಾ ಇದ್ದಾರೆ. ಯಾವಾಗ ಪರೀಕ್ಷಿತ ಮಹಾರಾಜರು ಪ್ರಾಯೋಪವೇಶ 1 ವಾರ ಉಪವಾಸದಿಂದ ಇದ್ದು ಗಂಗಾ ತೀರದಲ್ಲಿ ಇದ್ದು ಗಂಗೆಯಲ್ಲಿ ದೇಹತ್ಯಾಗ ಮಾಡಬೇಕು ಅಂತ ಕುಳಿತುಕೊಂಡ್ರೋ, ಎಲ್ಲ ಜನ ಬಂದರಂತೆ. ಯಾರ್ಯಾರು ಬಂದರು ಅಂತ ಹೇಳಿದ್ರೆ, ಅತ್ರಿಹಿ ವಸಿಷ್ಠ ಚವನಃ ಶರದ್ವಾನ್ ಅರಿಷ್ಟನೇಮಿಹಿ ಭೃಗು ಅಂಗಿರಾಹ ಅಂತ ಎಲ್ಲರೂ ಬಂದಿದ್ದಾರಂತೆ. ಕೊನೆಗೆ ನೋಡ್ರಿ ವಿಚಿತ್ರ, ಹಿಂಗೆ ಬದುಕಿದ್ದಾರೆ ಅಂದ್ರೆ ಯಾರು ಭೇಟಿ ಆಗ್ಲಿಕ್ಕೆ ಬದರಂಗಿಲ್ರಿ. ಸಾಯ್ಲಿಕ್ಕೆ ಹೊಂಟ್ರೆ ಹಾಸ್ಪಿಟ್ಲ್ ಆಗಿದ್ದಾರೆ ಎಲ್ಲರೂ ಭೇಟಿ ಆಗ್ಲಿಕ್ಕೆ ಹೊರಿತಾರ. ನೋಡ್ಕೊಂಬರೋಣ ಅಂತ. ಪಾಪ ಕೊನೆಯದಲ್ಲ, ಇನ್ನು ಮುಂದೆ ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ಭಾರಿ ಪ್ರೇಮ. ಹಾಸ್ಪಿಟ್ಲ್ ಹೋಗಿ ಬೀಳ್ತಿರಂಗಿಲ್ಲ, ಇವ್ರು ನಾವು ಹೋಗೇ ತಿರ್ತೀವಿ ಅಂತ ಇವ್ರ ಜಗಳ. ಹಂಗೆ ಮರಣ ಹೊಂದುತ್ತೀವಿ ಅಂತ ಅಂದುಕೊಳ್ಳಿ ನೋಡ್ಲಿಕ್ಕೆ ಬಂದಿದ್ದಾರಂತೆ. ಅವರಿಗೆಲ್ಲ ಹೇಳಿದ್ದಂತೆ, ಬಂದಿದ್ದೀರಿ, ಒಬ್ಬೊಬ್ಬರು ಒಂದೊಂದು ದಿವಸ ಪರಮಾತ್ಮನ ಕಥೆಯನ್ನು ಹೇಳಿದ್ರು, ನಾನು ಉದ್ಧಾರ ಆಗ್ತೀನಿ ಅಂತ. ಅವ್ರು ಹೇಳಿದ್ರಂತೆ, ನಿಮ್ಮ ಗುರುಗಳು ಬರಬೇಕು, ತಡಿ, ಸ್ವರೂಪೋದ್ಧಾರಕ ಗುರುಗಳು ಬರಬೇಕು. ಸ್ವರೂಪ ಉದ್ಧಾರ ಮಾಡುವಂಥ ಗುರುಗಳು. ತತ್ರ ಭವದ್ ಭಗವಾನ್ ವ್ಯಾಸಪುತ್ರ ಯದೃಚ್ಛಯಾಗಾಮನ ಅಟಮಾನೋನಪೇಕ್ಷ ಅಲಕ್ಷಲಿಂಗ ನಿಜಲಾಭತುಷ್ಟ ವೃತಶ್ಚ ಬಾಲೈ ಅವಧೂತ ವೇಷ. ಶುಕಾಚಾರ್ಯರಲ್ಲಿಗೆ ಬಂದಿದ್ದಾರೆ. ಪರೀಕ್ಷಿತ ಮಹಾರಾಜ ಗಂಗಾ ತೀರದಲ್ಲಿ ಎಲ್ಲವನ್ನ ತ್ಯಾಗ ಮಾಡಿ ವಿರಕ್ತನಾಗಿ ಬಂದು ಕುಳಿತಿರುವಾಗ ಮಹಾವಿರಕ್ತ ಶಿಖಾಮಣಿಗಳಾಗಿರುವಂತಹ ಶುಕಾಚಾರ್ಯರು ಬಂದು ನೆಲೆಸಿದ್ದಾರೆ. ಎಲ್ಲ ಋಷಿಗಳು ಬಂದು ಸೇರಿದ್ದಾರೆ. ಇನ್ನು ಮುಂದೆ ಭಾಗವತ ಪ್ರವಚನ ಆಗಬೇಕು ಅನ್ನುವಲ್ಲಿಗೆ ಯಥಾಮತಿ ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು.